ನನಗಿಂತ ಕಿರಿಯವರಿಲ್ಲ. ಒಂದು ವೇಳೆ ಯಾರಾದರೂ ಹೊರಗಡೆಯಿಂದ ಬಂದು ಒಬ್ಬ ಕಿರಿಯರನ್ನು ಹೊರಗಡೆ ಕಳಿಸಿ ಅಂದರೆ ದಯವಿಟ್ಟು ನನ್ನನ್ನು ಕಳುಹಿಸಿ. ಹಾಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ನಾನು ಆಗಿಂದ ಸ್ಟೇಜ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿಮ್ಮ ಪೇರೆಂಟ್ಸ್ ಆ ಕಡೆಯಿಂದ ಬರ್ತಾರೆ, ಅವ್ರನ್ನ ಎಂಟ್ರಿ ಆಗ್ತಿದ್ದಂಗೆ ಅವ್ರನ್ನ ಅಲ್ಲಿಂದ ಕ್ಯಾಂಟೀನಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಮಕ್ಕಳೇ, ಮುಂದೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಸಾಕಷ್ಟು ಸಮಯ ಇದೆ, ಬಟ್ ಈಗ ಒಂದು 30 ಮಿನಿಟ್ಸ್ ನನ್ನ ಮಾತನ್ನು ನೀವು ಕೇಳಬೇಕಂತ ಕೇಳ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಇಲ್ಲಿಂದ ನಾವು ಹೇಳುವಂಥ ಇನ್ಫಾರ್ಮೇಷನ್ ಪೇರೆಂಟ್ಸಿಗೂ ಸಂಬಂಧಪಟ್ಟಿದ್ದು, ಮಕ್ಕಳಿಗೂ ಸಂಬಂಧಪಟ್ಟಿದ್ದು. ಅದು ನನಗೆ ಒಂದು ಕ್ಲಾರಿಟಿ ಇದೆ, ಪೇರೆಂಟ್ಸು ಫೀಸನ್ನು ಮಾತ್ರ ಪೇ ಮಾಡ್ಬೋದು, ಬುಕ್ಕನ್ನು ಅವ್ರ ಕಡೆಗೆ ಓದಿ ಎಕ್ಸಾಮ್ ಬರಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮಕ್ಕಳೇ, ನೀವು ಸಹ ಈ ಮಾತನ್ನು ಕೇಳಬೇಕು. ಅಲ್ಲಿರ್ತಕ್ಕಂಥ ನನ್ನ ಉಪನ್ಯಾಸಕರಲ್ಲಿ ಕೇಳ್ಕೊತಾ ಇದ್ದೀನಿ, ಅಲ್ಲಿ ಸಾಕಷ್ಟು ಜನ ಪೋಷಕರು ಮಕ್ಕಳ ಜೊತೆ ಹರಟೆ ಹೊಡ್ಕೊಳ್ತಾ ನಿಂತ್ಕೊಂಡಿದ್ದಾರೆ. ನರಸಿಂಹ, ಸ್ವಲ್ಪ ಹೋಗಿ ಅವ್ರನ್ನ ಕಳಿಸೋ ಪ್ರಯತ್ನ ಮಾಡು. ದೂರದ ಗುಲ್ಬರ್ಗ, ಬೀದರ್, ಬಿಜಾಪುರದಿಂದ ಬಂದಿದ್ದಾರೆ, ಬಟ್ ಮಕ್ಕಳನ್ನ ಕರ್ಕೊಂಡು ಹುಣಸಿಮರದ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ಅಲ್ಲಿ ಯಾರಿದ್ದಾರೋ ಆ ಉಪನ್ಯಾಸಕರು, ಆ ಪೋಷಕರನ್ನು, ಹಾಗೆ ಆ ವಿದ್ಯಾರ್ಥಿಗಳನ್ನು ಸಹ ಕಳಿಸಿಕೊಡಿ. ನನಗೆ ಒಂದು 30 ನಿಮಿಷ ನೀವು ಸಮಯ ಕೊಟ್ಟರೆ ನಾವು ಮುಂದಿದ್ದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ನಮ್ಮ ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ ಸ್ಟೂಡೆಂಟ್ಸ್ ಕೇಳಿದರು, ಏನು ಸರ್ ಇವತ್ತು ಒಂದೇ ದಿನ ಎಷ್ಟೊಂದು ಡ್ಯಾನ್ಸ್ ಮಾಡಿಸ್ಬಿಟ್ರಿ, ಮಕ್ಕಳನ್ನ ಎಷ್ಟು ಕುಣಿಸ್ಬಿಟ್ರಿ ಅಂತ. ಕುಣಿಲಿ ಬಿಡ್ರಮ್ಮ, ನಾಳೆಯಿಂದ ಕುಣಿಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ವಿ. ಯಾಕೆ ನಾಳೆಯಿಂದ ಕುಣಿಲಿಕ್ಕೆ ಅವಕಾಶ ಇಲ್ಲ ಅಂದರೆ ಇವತ್ತು ಪೋಷಕರ ಸಭೆ, ಸೊ ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಹಾಗಾಗಿ ಇನ್ನೂ ಅವಕಾಶ ಇಲ್ಲ. ಸೊ ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಹಾಗೆ ಹೇಳ್ತಾ ಬಂದ್ವಿ. ಮಕ್ಕಳೇ, ನಾವು ಈ ಒಂದು ತಿಂಗಳು ನವೆಂಬರ್ ತಿಂಗಳಾಗಿರೋದ್ರಿಂದ, ಈ ನವೆಂಬರ್ ತಿಂಗಳಾಗಿರೋದ್ರಿಂದ ನಾವು ಫಸ್ಟ್ನೇದಾಗಿ ಕನ್ನಡ ರಾಜ್ಯೋತ್ಸವವನ್ನು ಈ ಮಂತಲ್ಲಿ ಆಚರಣೆ ಮಾಡಿದ್ವಿ. ಒಂದು ಕನ್ನಡದ ಮಾತನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಶಗಳ ಮೇಲಿರುವ ಮೋಹ ಕೇಶಿರಾಜನ ಮೇಲಿದ್ದಿದ್ದರೆ, ಕೇಶಗಳ ಮೇಲಿರುವ ಮೋಹ ಕೇಶಿರಾಜನ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಮುತ್ತು ರತ್ನಗಳ ಮೇಲಿರುವ ಮೋಹ ರನ್ನನ ಮೇಲಿದ್ದಿದ್ದರೆ, ಮುತ್ತು ರತ್ನಗಳ ಮೇಲಿರುವ ಮೋಹ ರನ್ನನ ಮೇಲಿದ್ದಿದ್ದರೆ, ಆಸ್ತಿಯ ಮೇಲಿರುವ ಮೋಹ ಮಾಸ್ತಿಯ ಮೇಲಿದ್ದಿದ್ದರೆ, ಆಸ್ತಿಯ ಮೇಲಿರುವ ಮೋಹ ಮಾಸ್ತಿಯ ಮೇಲಿದ್ದಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲಿದ್ದಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲಿದ್ದಿದ್ದರೆ, ಎನ್ನ ತಾಯಿ ಭುವನೇಶ್ವರಿಯ ಗರ್ಭಕ್ಕೆ ನಾವು ಭಾರವಾಗುವುದರ ಬದಲು ಬಂಗಾರವಾಗುತ್ತಿತ್ತು ನಮ್ಮ ಬಾಳು. ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮುಂದಿನ ಮಾತಿಗೆ ಹೋಗ್ತಾ ಇದ್ದೀನಿ. ಹಿಂದೂ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಸೇರಿಸಿದಿರಿ ಸರ್. ನೀವೆಲ್ಲರೂ ನಿಮ್ಮ ಒತ್ತಡದ ಕೆಲಸವನ್ನು ಬಿಟ್ಟು ಈ ದಿನ ನೀವೆಲ್ಲ ಈ ಪೋಷಕರ ಸಭೆಗೆ ಹಾಜರಾಗಿದ್ದೀರಿ. ಹಾಜರಾಗಿರ್ತಕ್ಕಂಥ ಎಲ್ಲ ಪೋಷಕರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಪೋಷಕರ ಸಭೆಯ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುಶಃ ಒಬ್ಬ ತಂದೆ ತಾಯಿಯನ್ನ ಇತ್ತೀಚಿನ ದಿನಗಳೇ ಹೆಂಗಾಗಿದೆ ಸರ್ ಅಂದ್ರೆ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡೋದು ಬಿಟ್ಟಿದ್ದಾನೆ, ಹೆಂಡತಿ ಗಂಡನನ್ನ ಪ್ರೀತಿ ಮಾಡೋದು ಬಿಟ್ಟಿದ್ದಾರೆ, ಗಂಡ ಹೆಂಡತಿ ಇಬ್ರು ಮಕ್ಕಳನ್ನ ಮಾತ್ರ ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆ ವಾಸ್ತವ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ಗಂಡ ಹೆಂಡತಿಗೆ ಒಂದೇ ಒಂದು ಪ್ರಪಂಚ ಅಂದ್ರೆ ಅದು ಮಕ್ಕಳು ಮಕ್ಕಳು ಮಕ್ಕಳು. ಈಗೇನು ಕೂತ್ಕೊಂಡಿದ್ರಲ್ಲ ನೀವೇ ಪ್ರಪಂಚ. ಹಾಗಾಗಿ ಇಲ್ಲಿ ನಾವು ಬಾಯ್ಸಿಗೂ ಬುದ್ಧಿವಾದ ಹೇಳ್ತೀವಿ, ಗರ್ಲ್ಸಿಗೂ ಬುದ್ಧಿವಾದ ಹೇಳ್ತೀವಿ. ಎಷ್ಟೋ ಸರಿ ಇಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಅದರ್ಸ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಅದರ್ಸ್ ಲೈಫ್ ಕಾನ್ಸೆಪ್ಟ್ ಅಲ್ಲಿ ಒಂದು ಸಣ್ಣ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಬಾಯ್ಸಿಗೆ ಹೇಳ್ತೀವಿ ಎಂಜಾಯ್ ಮಾಡಬೇಡಿ, ಲೈಫ್ ಬಹಳ ಇಂಪಾರ್ಟೆಂಟ್ ಅಂತ. ಒಂದು ಅದರ್ಸ್ ಲೈಫ್ ಅನ್ನೋ ಒಂದು ಸಣ್ಣ ವಿಡಿಯೋ, ಒಂದು 15 ಸೆಕೆಂಡ್ಸ್ ವಿಡಿಯೋ ಇದೆ. ಆ 15 ಸೆಕೆಂಡ್ಸ್ ವಿಡಿಯೋದಲ್ಲಿ ನಿಮಗೆ ಒಂದು ಮೆಸೇಜ್ ಕೊಡುತ್ತೆ, ಲವ್ ಮಾಡಿದ್ರೆ ಕಾಲೇಜಲ್ಲಿ ಏನಾಗುತ್ತೆ ಅನ್ನೋದು. ಜಸ್ಟ್ ಆ ವಿಡಿಯೋ ನೋಡಿ ಸರ್ ಪ್ಲೀಸ್. ವೆರಿ ಸಿಂಪಲ್. ಇಲ್ಲಿ ನೀನು ಆ ಹುಡುಗಿ ನೀನು ತಿರುಗಿಸ್ತಾ ಇದೀಯ. ಚಿರಂಜೀವಿ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಮಕ್ಕಳಿಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಮಕ್ಕಳೇ ನೀವು ಯಾವುದೇ ರಾಜ್ಯಕ್ಕೆ, ಹೊರ ರಾಜ್ಯಕ್ಕೆ, ಚೆನ್ನೈಗೆ, ಹೈದರಾಬಾದ್ಗೆ ಶೂಟಿಂಗ್ ಹೋದಾಗ ಅಲ್ಲಿರುವಂತಹ ಹಿರಿಯ ನಟರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಬರ್ರಿ ಅಂತ ಹೇಳ್ತಾ ಇದ್ರು. ಒಮ್ಮೆ ನಮ್ಮ ಪುನೀತ್ ರಾಜ್ಕುಮಾರ್
ಹೈದರಾಬಾದಿಗೆ ಶೂಟಿಂಗ್ ಅಂತ ಹೋಗಿರ್ತಾರೆ. ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಹೊರಗಡೆ ಬರಬೇಕಾದಾಗ ನೆನಪಾಗುತ್ತೆ, ಅಯ್ಯೋ ನಮ್ಮ ಅಪ್ಪಾಜಿ ಹೇಳಿದ್ರು ಹಿರಿಯ ನಟರಿಗೆ ಕಾಲಿಗೆ ಆಶೀರ್ವಾದ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಅಂತ. ಸರಿ ಅಂತ ಅಲ್ಲಿಂದ ನೇರವಾಗಿ ಚಿರಂಜೀವಿ ಶೂಟಿಂಗ್ ನಡೀತಾ ಇರುವಂಥ ಒಂದು ಸ್ಥಳಕ್ಕೆ ಹೋಗ್ತಾರೆ. ಬಟ್ ಆಕಸ್ಮಿಕವಾಗಿ ಪುನೀತ್ ರಾಜ್ಕುಮಾರ್ ಆ ಶೂಟಿಂಗ್ ಪ್ಲೇಸ್ ಒಳಗಡೆ ಹೋಗ್ಬೇಕಂದಾಗೆ ಅಲ್ಲಿರುವಂಥ ಒಬ್ಬ ವಯಸ್ಸಾಗಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ರಾಜ್ಕುಮಾರ್ನ ತಡೆ ಹಿಡಿತಾನೆ, ನೀವು ಒಳಗಡೆ ಹೋಗಂಗಿಲ್ಲ. ಇಲ್ಲ, ನಾನು ಚಿರಂಜೀವಿನ ಭೇಟಿ ಆಗಬೇಕು, ನೀವು ಚಿರಂಜೀವಿನ ಭೇಟಿ ಆಗ್ರಿ, ಆದ್ರೆ ನಾನು ಒಳಗಡೆ ಬಿಡೋದಿಲ್ಲ. ಯಾಕೆಂದ್ರೆ ಸೆಕ್ಯೂರಿಟಿ ಗಾರ್ಡಿಗೆ ಗೊತ್ತಿಲ್ಲ ಇವರು ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಅಂತ. 1 ಗಂಟೆ ಅದೇ ಪ್ಲೇಸಲ್ಲಿ ಕುತ್ಕೊಂತಾರೆ. 1 ಗಂಟೆ ಆದ್ಮೇಲೆ ಯಾರೋ ಚಿರಂಜೀವಿಗೆ ಹೇಳ್ತಾರೆ, ಹೊರಗಡೆ ಪುನೀತ್ ರಾಜ್ಕುಮಾರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಚಿರಂಜೀವಿ ಅಲ್ಲಿಂದ ನೇರವಾಗಿ ಓಡಿ ಬಂದು ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ಜಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಒಳಗಡೆ ಕರ್ಕೊಂಡು ಹೋಗಿ ಮಾತಾಡಿಕೊಂಡು ವಾಪಸ್ ಕಳಿಸ್ತಾರೆ. ಮರು ದಿವಸ ಡಾಕ್ಟರ್ ರಾಜ್ಕುಮಾರ್ ಹತ್ರ ಪುನೀತ್ ರಾಜ್ಕುಮಾರ್ ನನಗೆ ನಿನ್ನೆ ಈ ರೀತಿ ಒಂದು ಘಟನೆ ಆಯಿತು ಅನ್ನೋ ವಿಷಯವನ್ನು ಹೇಳ್ತಾ ಇರಬೇಕಾದಾಗ ನನಗೊಂದು ಬೇಸರ ಆಯ್ತಪ್ಪ ಚಿರಂಜೀವಿ ಅವ್ರ ಮೇಲೆ. ಯಾಕೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ ನನ್ನ 1 ಗಂಟೆ ನಿಲ್ಲಿಸಿದ್ರು ಕೂಡ ಚಿರಂಜೀವಿ ಅವ್ರಿಗೆ ಒಂದು ಮಾತು ಏನು ಹೇಳಲಿಲ್ಲ. ಇಲ್ಲಪ್ಪ ಚಿರಂಜೀವಿ ಸರಿಯಾಗೇ ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ನನ್ನನ್ನು ಒಳಗೆ ಬಿಡಲಿಲ್ಲ. ಇಲ್ಲಪ್ಪ ಅವರು ಸರಿಯಾಗಿ ಮಾಡಿದ್ದಾರೆ, ಯಾಕಂದ್ರೆ ಅವ್ರ ಡ್ಯೂಟಿ, ಯಾರನ್ನೂ ಒಳಗಡೆ ಬಿಡಲ್ಲ. ಪುನೀತ್ ರಾಜ್ಕುಮಾರ್ ಆದ್ರೇನು ಅವರಪ್ಪ ರಾಜ್ಕುಮಾರ್ ಆದ್ರೇನು. ಆದರೆ ಚಿರಂಜೀವಿ ಸಂಸ್ಕಾರ, ಸೆಕ್ಯೂರಿಟಿ ಗಾರ್ಡ್ ಸಂಸಾರ ಬಹಳ ಸಂಸ್ಕಾರ ಇದೆಯಲ್ಲ, ಅದು ಬಹಳ ದೊಡ್ಡದು. ಸರಿ, ನೀನು ಒಳಗಡೆ ಹೋಗಿ ಚಿರಂಜೀವಿ ಕಾಲಿಗೆ ನಮಸ್ಕಾರ ಮಾಡ್ದ ಅಂತ ಕೇಳ್ತಾರೆ. ಅಲ್ಲ, ನಾನೇನು ಚಿರಂಜೀವಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಬಂದೆ ಅಪ್ಪಾಜಿ, ಆದರೆ ನಾನು ವೆಹಿಕಲಲ್ಲಿ ಬಂದು ಕುತ್ಕೊಳ್ತಾ ಇದ್ದಂಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ನನ್ನ ಕಾಲು ಇಟ್ಕೊಂಡು ನನ್ನನ್ನು ಕ್ಷಮಿಸ್ಬಿಟ್ರೆ ನಮಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನೀವು ಬಂದು ಚಿರಂಜೀವಿ ಪಾದಗಳ ನಮಸ್ಕಾರ ಮಾಡಿದ್ದು ನಿಮ್ಮದು ದೊಡ್ಡ ಸಂಸ್ಕಾರ ಅಂತ ಹೇಳಿದಾಗ ಅದನ್ನು ಚಿರಂಜೀವಿನ ನೋಡಿಕೊಂಡು ಮುಂದೆ ಇತ್ತೀಚೆಗಷ್ಟೇ ಒಂದು ದೊಡ್ಡ ಸಮಾರಂಭದಲ್ಲಿ ಚಿರಂಜೀವಿಯವರು ಈ ಕತೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಸಂಸ್ಕಾರ ಅನ್ನೋದು ಪುನೀತ್ಗಾಗಲಿ ಡಾಕ್ಟರ್ ರಾಜ್ಕುಮಾರಿಗಾಗಲಿ ಅಲ್ಲ, ಕರುನಾಡಿನ ಸಾಕಷ್ಟು ಯುವಕ ಯುವತಿಯರಲ್ಲಿ ನಾನು ಸಂಸ್ಕಾರವನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕರುನಾಡಿನ ರಕ್ತ ಗತಗತವಾಗಿ ಮಕ್ಕಳೇ ನಿಮ್ಮಲ್ಲಿ ಆ ಸಂಸ್ಕಾರ ಅನ್ನೋದು ಬರಲಿ. ಸೊ ಇಲ್ಲಿ ಬರವಣಿಗೆಯ ಜೊತೆ ಬದುಕನ್ನು ಕಲಿಸುವ ವಿದ್ಯಾಸಂಸ್ಥೆ ಅನ್ನೋದು ಆಗ ಸಾರ್ಥಕತೆಯನ್ನು ಪಡೆಯುತ್ತೆ. ಈಗ ವಿದ್ಯಾರ್ಥಿಗಳ ಗಮನಕ್ಕೆ ಹಾಗೆ ನಮ್ಮ ಪೋಷಕರ ಗಮನಕ್ಕೆ ಹೇಳೋದೇನೆಂದರೆ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ಈಗಾಗಲೇ ಅನೌನ್ಸ್ ಆಗಿದೆ ಸರ್. ಸೆಕೆಂಡ್ PUC ಪೇರೆಂಟ್ಸ್ಗೆ ಹಾಗೆ ನಮ್ಮ ಮಕ್ಕಳ ಗಮನಕ್ಕೆ ಇದೆ ಅಂತ ಅನ್ಕೊತೀವಿ. ಪ್ರತಿ ಸಾರಿ ಇರುವಂತಹ ಡೇಟ್ಗಿಂತಲೂ 1 ವೀಕ್ ಈ ಸಾರಿ ಮುಂಚಿತವಾಗಿಯೇ ಬಂದಿದೆ. ಸೊ 28 ಫೆಬ್ರವರಿಯಿಂದ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗ್ತಾ ಇದ್ದಾವೆ ಸರ್. ಸೆಕೆಂಡ್ PUC ಪೇರೆಂಟ್ಸಿಗೂ ಗೊತ್ತಿರಲಿ, ಸೆಕೆಂಡ್ PUC ಮಕ್ಕಳಿಗೂ ಗೊತ್ತಿರಲಿ. ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ನಮ್ಮ ಕಾಲೇಜಿನಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ 12 ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಅಂದರೆ ಮಕ್ಕಳು 12 ಪ್ರಿಪ್ರೇಟರಿ ಎಕ್ಸಾಮಿನೇಷನನ್ನು ಬರೀತಾ ಇದ್ದಾರೆ. ಇಲ್ಲಿ ಒಂದು ಗೊಂದಲ ಏನಾಗ್ತಿತ್ತು ಅಂದರೆ, ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ಆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳನ್ನು ಪೋಷಕರಿಗೆ ರೀಚ್ ಮಾಡೋದ್ರಲ್ಲಿ ನಾವು ಯಾವುದೋ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ತಿದ್ವಿ, ಅದಕ್ಕೆ ಮಾಹಿತಿ ಆಗ್ತಿದ್ವಿ, ಕೆಲವು ಪೋಷಕರಿಗೆ ರೀಚ್ ಆಗ್ತಾ ಇತ್ತು. ಸೊ ಈ ಬಾರಿ ಒಂದು ಸ್ಟೆಪ್ ಮೇಲೆ ಹೋಗಿ ಅಪ್ಡೇಟ್ ಆಗಬೇಕನ್ನೋ ಉದ್ದೇಶದಿಂದ ಒಂದು PTAP ಅನ್ನೋ ಒಂದು ಹೊಸ ಆ್ಯಪನ್ನು ಹಿಂದೂ ಕಾಲೇಜಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಮಾಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕು ಇತ್ಯಾದಿ ಎಲ್ಲ ಆಯಾ ವಿದ್ಯಾರ್ಥಿಗಳ ತರಗತಿ ಪೋಷಕರ ಮುಖಾಂತರ ಪೋಷಕರ ವಾಟ್ಸಪ್ಪಿಗೆ ರೀಚ್ ಆಗುತ್ತೆ. ನೀವು ಗೂಗಲ್ ಪ್ಲೇಯಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಯೂಸರ್ ನೇಮು ಪಾಸ್ವರ್ಡನ್ನು ನಮ್ಮ ತರಗತಿ ಉಪನ್ಯಾಸಕರು ಕೊಡ್ತಾರೆ. ಅದರಲ್ಲಿ ನಿಮಗೆ ಪ್ರತಿ ತಿಂಗಳು ಪರೀಕ್ಷೆ ಆದ ನಂತರ ನಿಮ್ಮ ಮಕ್ಕಳು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾರೆ ಎನ್ನುವ ಮಾಹಿತಿ ನಿಮಗೆ ತಲುಪುತ್ತೆ. ಅದೇ ರೀತಿ ಅದೇ ಆ್ಯಪ್ ಮೂಲಕ ನೀವು ಹಾಜರಾತಿಯನ್ನು ಸಹ ಗಮನ ಹರಿಸ್ಬೋದು. ಅದೇ ಆ್ಯಪ್ನಲ್ಲಿ ನಿಮಗೆ ವಿದ್ಯಾರ್ಥಿ ಬಂದಿದನೋ ಕಾಲೇಜಿಗೆ ಇಲ್ಲ ಅನ್ನೋ ಮಾಹಿತಿ. ಇದು ನಮಗೆ ಆಗ್ತಕ್ಕಂತಹ ಚಾಲೆಂಜ್ ಏನಂದರೆ, ವಿದ್ಯಾರ್ಥಿಗಳು 1 ದಿನ ಕಾಲೇಜಿಗೆ ಬರ್ತಾರೆ, 2 ದಿನ ಬಿಡ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಮನೆಗೆ ಹೇಳಿರ್ತಾರೆ, ಇಲ್ಲ ಇವತ್ತು ಕ್ಲಾಸ್ ನಡೆಯಲ್ಲ, ನಮ್ಮ ಸರ್ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ. ಸರ್ ಒಂದು ಸರ್ ನಮ್ಮಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಕಾಲೇಜ್ ಇದೆ ಅಂದರೆ ಕ್ಲಾಸ್ ನಡೆಸ್ತೀವಿ. ಆ ಥರದ ನಿಮಗೆ ಗೊಂದಲಗಳು ಅಂತ ಬಂದಾಗ ದಯವಿಟ್ಟು ಒಂದು ಸ್ವಲ್ಪ ನಮ್ಮ ಸಂಬಂಧಪಟ್ಟ ಉಪನ್ಯಾಸಕರನ್ನು ಭೇಟಿಯಾಗಿ ಸೊ ಫರ್ದರ್ ಏನಿದೆ ಅನ್ನೋದು ತಿಳ್ಕೊಳ್ಳಿ. ಒಂದು ವೇಳೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದರೆ ಆ ಮಕ್ಕಳಿಗೆ ಎನ್ಕರೇಜ್ ಕೊಡಿ. ಒಂದು ವೇಳೆ ನಿಮ್ಮ ಮಕ್ಕಳು ಅದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿಲ್ಲ ಅಥವಾ ನಿಮಗೆ ತೃಪ್ತಿ ಇಲ್ಲ ಅಂದರೆ
ದಯವಿಟ್ಟು ನಮ್ಮ ಸಿಬ್ಬಂದಿಯರನ್ನ ಅಥವಾ ವಿಭಾಗವಾರು ಮುಖ್ಯಸ್ಥರನ್ನ ಭೇಟಿಯಾಗಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆಯಿರಿ ಸರ್. ಯಾಕಂದರೆ ಇಲ್ಲಿ ಕೇವಲ ನಾವು ಪ್ರಯತ್ನ ಮಾಡಿದರೆ ಇಲ್ಲಿರುವಂತಹ ಮಕ್ಕಳು ಅಚೀವ್ ಮಾಡಲ್ಲ, ಕೇವಲ ನೀವು ಪ್ರಯತ್ನ ಮಾಡಿದರೆ ಇಲ್ಲಿರುವಂತಹ ಮಕ್ಕಳು ಅಚೀವ್ ಮಾಡಲ್ಲ ಸರ್. ಸೊ ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಯಾಕೆ ಶಕ್ತಿಯುತವಾಗಿ ಮಾಡಬೇಕು ಅಂದರೆ, ಪ್ರಯತ್ನ ಪ್ರಬಲವಾಗಿದ್ದರೆ ಮಾತ್ರ, ಪ್ರಯತ್ನ ಪಟ್ಟರೆ ಮಾತ್ರ ನಮ್ಮ ಮಕ್ಕಳು ನಾಳೆ ಇಲ್ಲಿರುವಂತಹ ಅಚೀವರ್ಸ್ ಪ್ಲೇಸಲ್ಲಿ ಕುತ್ಕೊಳ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿರ್ತಕ್ಕಂಥ ಯಾವ ಮಕ್ಕಳಾದರೂ ನಾಳೆ ಬಂದು ಆ ಚೇರಲ್ಲಿ ಕುತ್ಕೊಳ್ಲಿಕ್ಕೆ ಅವಕಾಶ ಇದೆ. ಬಟ್ ನೀವು ಪ್ರಯತ್ನವನ್ನು ಮಾಡಬೇಕು. ಒಂದು ಡೋಂಟ್ ಸ್ಟಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್. ಅದು ನಿಮಗೆ ಒಂದು 10 ಸೆಕೆಂಡ್ಸ್ ನಮ್ಮ ವಿಡಿಯೋವನ್ನು ಪ್ಲೇ ಮಾಡ್ತಾರೆ. ಒಂದು ಹಾವು ಫ್ರಾಗನ್ನು ಹಿಡಿಲಿಕ್ಕೆ ಹೋಗುತ್ತೆ, ಜಸ್ಟ್ ನೋಡಿ ಸರ್. ಸೊ ಅಲ್ಲಿ ಇನ್ನೇನು ಕಪ್ಪ ತೀರಿ ಹೋಯ್ತು ಅಂತ ಮಕ್ಕಳನ್ನೇ ನೋಡಿದ್ರಿ ಅನ್ಕೊಂತೀನಿ. ಬಟ್ ಅದು ಕೊನೆಗೆ ಸ್ಟ್ರಗಲ್ ಮಾಡ್ತು. ನಮ್ಮ ಹೋರಾಟ ಕೊನೆಯವರೆಗೆ ಇದ್ರೆ ನಾವು ಸಕ್ಸಸ್ ಆಗೇ ಆಗ್ತೀವಿ ಮಕ್ಕಳೇ. ಇಲ್ಲಿ ನಿಮಗೆ ಗೊತ್ತಿರಲಿ, ನಿಮ್ಮ ಸಾಧನೆಗಾಗಿ ನಿಮ್ಮ ತಂದೆ ತಾಯಿಗಳು ಬಹಳ ಖುಷಿಯಿಂದ ಕಾಯ್ತಾ ಇದ್ದಾರೆ. ಸೊ ಈ ಅಪ್ಪ ಅಮ್ಮನ ಒಂದು ಖುಷಿಗಾದರೂ ನೀವು ಓದಬೇಕು, ನಿಮ್ಮ ತಂದೆ ತಾಯಿಯ ಕನಸಿಗಾದರೂ ನೀವು ಓದಬೇಕು. ನಾವು ಲಾಸ್ಟ್ ಇಯರ್ ಸೈನ್ಸ್ ವಿಭಾಗದ ಒಂದು ಸ್ಟ್ರೆಂತ್ ಅಂತ ನಾವು ಹೇಳೋದಾದರೆ, PUC ಸೈನ್ಸ್ ಮಕ್ಕಳಿಗೆ ಪೇರೆಂಟ್ಸ್ಗೆ ಹೇಳೋದಾದರೆ, ಎಲ್ಲರ ಚಿತ್ತ ಕಲಾ ವಿಭಾಗದತ್ತ ಈ ವರ್ಷ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಇದ್ದಾಗ, ಕಳೆದ 5 ವರ್ಷಗಳಿಂದ ನಮ್ಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲೂ ಸಹ ರ್ಯಾಂಕ್ ಪಡೆಯೋದ್ರ ಮೂಲಕ ನಮ್ಮದೇ ಛಾಪನ್ನು ಮೂಡಿಸಿದರೆ. ಅದಕ್ಕೆ ಮೊದಲ ಉದಾಹರಣೆಯೇ ಕಳೆದ ವರ್ಷ 6ನೇ ರ್ಯಾಂಕ್ ಪಡೆದಿರುವಂಥ ಹಾಗೂ ಈಗ ಪ್ರಸ್ತುತ ವೈದ್ಯಕೀಯ ಕೋರ್ಸನ್ನು ಓದ್ತಾ ಇರುವಂಥ ಮಿಸ್ಟರ್ ಆಕಾಶ್ ನಿಮ್ಮ ಕಣ್ಣೆದುರಿಗೆ ಇದ್ದಾರೆ. ಸೊ ಅವರು ನಮ್ಮಲ್ಲಿ 2nd ಇಯರ್ ಅಚೀವ್ ಮಾಡಿದ್ದಾನೆ. ಇಲ್ಲೇ ಹಡಗಲಿ ಆ ಕಡೆ ಇರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ಹುಡುಗ ಬಹಳ ಬಡತನದಲ್ಲಿ ಕಷ್ಟಪಟ್ಟು ಓದಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾವು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಿರಿತನ ಬಡತನ ಜಾತಿ ಯಾವುದೂ ಬರೋದಿಲ್ಲ. ನಮ್ಮಲ್ಲೇ 2nd PUC, ಅವನು ಯಾವುದೇ ಲಾಂಗ್ ಟರ್ಮ್ ಕೋರ್ಸ್ ಹೋಗಿಲ್ಲ, ಏನಿಲ್ಲ. 2nd PUC ಸೈನ್ಸ್ ಮುಗಿಸ್ತಾನೆ. ನಮ್ಮ ಕಾಲೇಜಲ್ಲೇ ನಡೆದಿರುವಂಥ CET ಕೋಚಿಂಗು, ಪ್ಯಾರಲಲ್ ನೀಟ್ ಕೋಚಿಂಗನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ. ಅಭ್ಯಾಸ ಮಾಡಿ ಹಗಲು ರಾತ್ರಿ ಓದಿ ನೀಟ್ ಎಕ್ಸಾಮನ್ನು ಬರೀತಾನೆ. ನೀಟ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ಈ ದಿನ ಪ್ರೆಸೆಂಟ್ ಮೆಡಿಕಲನ್ನು ಮಾಡ್ತಾ ಇದ್ದಾನೆ. 2023, 24, 25ರಿಂದಲೂ ನಮ್ಮ PUC ಹುಡುಗರು PCMB ಸಬ್ಜೆಕ್ಟಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್, ಬಯಾಲಜಿಯಲ್ಲಿ ಪ್ರತಿ ವರ್ಷ 400ಕ್ಕೆ 400 ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ತರ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂತಹ ವಿಜ್ಞಾನ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಗೊತ್ತಿರಲಿ, ಮಕ್ಕಳೇ, ಕಳೆದ ವರ್ಷ 2025ರ ನೀಟ್ ರಿಸಲ್ಟ್ ಬಂದಾಗ ನಮ್ಮ ಕಾಲೇಜಿನ 8 ವಿದ್ಯಾರ್ಥಿಗಳು, ನೀವು ಮಕ್ಕಳನ್ನು ನೋಡಿರ್ಬೋದು, ಆ 8 ವಿದ್ಯಾರ್ಥಿಗಳು ಸರ್ಕಾರಿ ಕೋಟದ ಗೌರ್ಮೆಂಟ್ ಸೀಟನ್ನು ಪಡೆದಿದ್ದಾರೆ. ಮೆಡಿಕಲ್ ಸೀಟ್ ಅಂದರೆ ಖಂಡಿತವಾಗ್ಲೂ ಅದು ಅಲ್ಲಿರುವಂತಹ ಉಪನ್ಯಾಸಕರಿಗೆ ಆ ಕ್ರೆಡಿಟ್ ಸಲ್ತಾ ಇದೆ. ಅದನ್ನು ಮುಂದುವರೆದು ಹೇಳೋದಾದರೆ ನೀಟು, JEE, KCETಗೆ ಸಾಕಷ್ಟು ಅಚೀವ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ಕೂಡ ಪ್ರಯತ್ನ ಮಾಡಬೇಕು. ಇವತ್ತು ಆಕಾಶ್ ನಾಯ್ಕಿಗೆ ಪಾಠ ಮಾಡಿದ್ದು ಫಿಸಿಕ್ಸ್ ರವೀಂದ್ರ ಗೌಡ್ರು ಸರ್. ಅಲ್ಲಿ ಯಾರೋ ಒಬ್ಬರು ಫಿಸಿಕ್ಸಲ್ಲಿ ವೀಕ್ ಆದ್ರಂದ್ರೆ ಅವರಿಗೂ ಅವರೇ ಪಾಠ ಮಾಡಿರ್ತಾರೆ. ಆದರೆ ಆ ಪಾಠವನ್ನು ಯಾವ ರೀತಿ ಅರ್ಥ ಮಾಡ್ಕೊಂತಿ ಅನ್ನೋದು ನಿನ್ನ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಮಕ್ಕಳೇ, ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಆಗ್ತೀರಿ ಅಂತ ಅಂದ್ಕೊಂಡೆ ನಾವೇನು ಮಾಡ್ತೀವಿ, ನಿಮಗೆ ಪಾಠವನ್ನು ಮಾಡ್ತಾ ಇರ್ತೀವಿ. ಒಬ್ಬ ಲೆಕ್ಚರರು ಯಾವಾಗಲೂ ಏನು ಮಾಡ್ತಾ ಇರ್ತಾರೆ, ಒಂದು ಪಾಠವನ್ನು ಮಾಡಬೇಕು ಅಂತಂದರೆ ಪೊಲೀಸು ಯಾವಾಗಲೂ ಅನ್ಕೊಂತಿರ್ತಾರೆ, ಇಲ್ಲಿ ಯಾರಾದರೂ ಪೊಲೀಸರಿದ್ದರೆ ಅನ್ಯತಃ ಭಾವಿಸ್ಬೇಡಿ, ಅಪರಾಧಿಗಳಿದ್ದರೆ ನಾನು ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೋದು ಅಂತಲೇ ಅನ್ಕೊಂತಿರ್ತಾರೆ, ಅಪರಾಧಿಗಳು ಇರಬೇಕು ಅಂತ. ಡಾಕ್ಟ್ರು ಒಂದು ನರ್ಸಿಂಗ್ ಹೋಮ್ ತೆಗೆದು ಯೋಚನೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಪೇಷಂಟ್ಸ್ ಜಾಸ್ತಿ ಆಗಬೇಕು ಊರಾಗೆ, ಪೇಷಂಟ್ ಜಾಸ್ತಿ ಆದರೆ ನನಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ. ಒಬ್ಬ ಪೊಲಿಟಿಷಿಯನ್ ಲೀಡ್ರು ಅನ್ಕೊತಾ ಇರ್ತಾನೆ, ಸ್ವಲ್ಪ ನಮ್ಮೂರಲ್ಲಿ ಜನ ಕಡಿಮೆ ಓದಬೇಕು, ಜಾಸ್ತಿ ಓದಿದ್ರೆ ಓಟ್ ಹಾಕ್ಬೇಕಾದಾಗ ಅವು ಪ್ರಶ್ನೆ ಕೇಳ್ತಾರೆ, ಹಾಗಾಗಿ ಯಾವಾಗಲೂ ಅನಕ್ಷಸ್ತ್ರ ಆಗಿರಬೇಕು ಅಂತಲೇ ಅನ್ಕೊತಾನೆ. ಒಂದು ಬ್ಯಾಂಕ್ ಯೋಚನೆ ಮಾಡುತ್ತೆ, ನಮ್ಮ ಊರಲ್ಲಿರೋರೆಲ್ಲರೂ ನನ್ನ ಹತ್ರ ಬಂದು ಸಾಲ ತಗೋಬೇಕು, ನನಗೆ ಒಳ್ಳೆ ಇಂಟ್ರೆಸ್ಟ್ ಪೇ ಆಗುತ್ತೆ ಅಂತ ಒಂದು ಬ್ಯಾಂಕ್ ಯೋಚನೆ ಮಾಡ್ತಾರೆ. ಒಬ್ಬ ಅಡ್ವೊಕೇಟ್ ಯೋಚನೆ ಮಾಡ್ತಿರ್ತಾನೆ, ನಮ್ಮೂರಲ್ಲಿ ಎಷ್ಟು ಜನ ಶಾಂತವಾಗಿದ್ದಾರೆ, ಅವಾಗವಾಗ ಜಗಳ ಆಡಬೇಕು, ಕೇಸ್ ಆಗಬೇಕು, ಅವ್ರು ನಮ್ಮ ಕೋರ್ಟಿಗೆ ಬರಬೇಕು ಅಂತ ಒಬ್ರು ಅಡ್ವೊಕೇಟ್ ಅನ್ಕೊತಿರ್ತಾರೆ. ಆದರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರು ಯಾವಾಗಲೂ ಅನ್ಕೊಂತಿರ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿ
ಶಿಕ್ಷಣ ಪಡೆದು ಭಾರತ ರತ್ನ ಪ್ರಶಸ್ತಿಯನ್ನು ಪಡಿಬೇಕು ಅಂತ. ಸೊ ದಟ್ ಈಸ್ ದ ಪವರ್ ಆಫ್ ಅವರ್ ಟೀಚರ್ಸ್. ಅದು ನಮ್ಮ ಶಿಕ್ಷಕರ ಮನಸ್ಥಿತಿಯಾಗಿರುತ್ತೆ. ಸೊ ಹಾಗೆ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ 5ಕ್ಕಿಂತ ಹೆಚ್ಚು ನೀಟ್ ಪರೀಕ್ಷೆ, JEE ಪರೀಕ್ಷೆ, ಹಾಗೆ 3 KCET, ಒಟ್ಟಾರೆಯಾಗಿ 13 ಪರೀಕ್ಷೆಗಳನ್ನು ಈಗಾಗಲೇ ನಡೆಸಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ, ದಯವಿಟ್ಟು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಗಮನಕ್ಕೆ ಗೊತ್ತಿರಲಿ, ಬಹುಶಃ ಜನವರಿ ತಿಂಗಳಲ್ಲಿ ಮಕ್ಕಳೇ ನಿಮಗೆ ಸೆಕೆಂಡ್ PUC ಆ್ಯನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಬಹುತೇಕ ಜನವರಿ ಎಂಡಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಜನವರಿ ಲಾಸ್ಟ್ ವೀಕಿಗೆ ಎಲ್ಲ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಬರೋ ಸಾಧ್ಯತೆ ಇದೆ. ನಮಗಿನ್ನು ಅಧಿಕೃತವಾಗಿ ಬಂದಿಲ್ಲ. ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ನಿಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಸೊ ಸೆಕೆಂಡ್ PUC ಮಕ್ಕಳು ಆರ್ಟ್ಸು ಕಾಮರ್ಸು ಅಂತ ಬಂದರೆ ನಿಮಗಾಗಲೇ ಗೊತ್ತಿದೆ, ಈಗ ಸಿಲೆಬಸ್ ಫಿನಿಶ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಾವೀಗಾಗಲೇ ಉಪನ್ಯಾಸಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಡಳಿತ ಮಂಡಳಿ ವತಿಯಿಂದ ಒಂದು ಪರೀಕ್ಷೆ ಬರೆದು ಇನ್ನೊಂದು ಪರೀಕ್ಷೆ ಬರೆಯುವ ಪೂರ್ವದಲ್ಲಿ ಉತ್ತರ ಪತ್ರಿಕೆಗಳು ನಿಮ್ಮ ಕೈ ಸೇರಬೇಕು ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಏನಾದರೂ ಗೊಂದಲಗಳಾಗಿದ್ದರೆ ದಯವಿಟ್ಟು ಪ್ರಾಚಾರ್ಯರಿಗೆ ಭೇಟಿಯಾಗಿ ಆ ಮಾಹಿತಿಯನ್ನು ಪಡೆಯಿರಿ. ಹಾಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿದಿನ 8:30ಕ್ಕೆ ಸ್ಟಡಿ ಅವರ್ ಮುಗಿತಾ ಇತ್ತು ರಾತ್ರಿ. ಈಗ ಅದನ್ನು 11 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಸರ್. ಉದ್ದೇಶ ಪರೀಕ್ಷೆ ಹತ್ತಿರ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದು ನಮ್ಮ ಉದ್ದೇಶ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಕಳು ಓದಬೇಕು ಅನಿವಾರ್ಯ. ಸೊ ಇಲ್ಲಿರುವಂಥ PUC ಮಕ್ಕಳು ನೀವೆಲ್ಲ 16-17ನೇ ವಯಸ್ಸಿನಲ್ಲಿ ಇದ್ದೀರಿ ಮಕ್ಕಳೇ. ಈ ವಯಸ್ಸಿನಲ್ಲಿ ನೀನು ಕನಿಷ್ಠ 6 ಗಂಟೆ ಓದಲೇಬೇಕು. ಕನಿಷ್ಠ 6 ಗಂಟೆ ಓದಿದರೆ ಮುಂದೇನಾದರೂ ನೀನು ಅಚೀವ್ ಮಾಡ್ತೀಯ. ನೀನು ಇವತ್ತು 6 ಗಂಟೆ ಚೆನ್ನಾಗಿ ಓದಿದರೆ ಮುಂದೆ ನೀನು ಅಚೀವ್ ಮಾಡೇ ಮಾಡ್ತೀವಿ. ಇವತ್ತು ನೀನು ಕಷ್ಟಪಡೋಕ್ಕೆ ತಯಾರಿಲ್ಲ ಅಂದರೆ ಮುಂದೆ ನೀನು ಯಾವತ್ತೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಕಡೆ ವಿಜ್ಞಾನ ವಿಭಾಗದ ಮಕ್ಕಳು ತಯಾರಾಗ್ತಾ ಇದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಈಗ ಆಲ್ರೆಡಿ ಬ್ಯಾಂಕಿಂಗ್ ಎಕ್ಸಾಮ್ ಕೋಚಿಂಗ್ ಪ್ರಾರಂಭ ಮಾಡಿದ್ದೀವಿ. ಮಕ್ಕಳಿಗೆ ಬ್ಯಾಂಕಿಂಗ್ ಎಕ್ಸಾಮ್ ಕೋಚಿಂಗ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ PUC ನಂತರ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ಫರ್ಮ್ ಆಗ್ತಕ್ಕಂಥ ಬ್ಯಾಂಕಿಂಗ್ ಹುದ್ದೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡಿಬೇಕು ಅನ್ನೋ ಉದ್ದೇಶದಿಂದ ನಾವು ಪದೇ ಪದೇ ಮಕ್ಕಳಿಗೆ ಅಡ್ವೈಸ್ ಮಾಡ್ತಾ ಇದ್ದೀವಿ. ಬಟ್ ಒಂದೊಂದು ಸಾರಿ ನಮಗೆ ಅನಿಸುತ್ತೆ ನಾವು ಅಡ್ವೈಸ್ ಮಾಡೋದೆಲ್ಲೋ ತಪ್ಪಾಗುತ್ತೋ, ಮಕ್ಕಳು ಅದನ್ನ ಸರಿಯಾಗಿ ಕೇಳ್ತಾರೋ ಇಲ್ಲೋ ಅಂತ ಅನಿಸ್ತಾ ಇರುತ್ತೆ. ಯಾಕೆ ಅಡ್ವೈಸ್ ವಿಷಯದಲ್ಲಿ ಈ ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಊರಲ್ಲಿ ಒಬ್ಬ ರೈತ 5 ಲಕ್ಷದ ಕುದುರೆಯನ್ನು ಸಾಕಿರ್ತಾನೆ. ಅವನ ಕುದುರೆ ಬೆಲೆನೇ 5 ಲಕ್ಷ. ಹಳ್ಳಿಯೆಲ್ಲ ಅವನಿಗೆ ಹೇಳ್ತಾ ಇರ್ತಾರೆ, 5 ಲಕ್ಷದ ಕುದುರೆ ಮಾಲೀಕ, 5 ಲಕ್ಷದ ಕುದುರೆ ಮಾಲೀಕ ಅಂತ. ಆ 5 ಲಕ್ಷದ ಕುದುರೆ ಇದ್ದಕ್ಕಿದ್ದಂತೆ ಅಸ್ವಸ್ಥ ಆಗಿಬಿಡುತ್ತೆ, ಹುಷಾರಿಲ್ದಂಗೆ ಆಗುತ್ತೆ. ಯಾವಾಗ ಆ ಕುದುರೆಗೆ ಹುಷಾರಿಲ್ದಂಗೆ ಆಗುತ್ತೋ ಡಾಕ್ಟರ್ ಹತ್ರ ಹೋಗ್ತಾರೆ. ವೆಟರ್ನರಿ ಡಾಕ್ಟರ್ ನೋಡಿ ಮೆಡಿಸಿನ್ಸ್ ಕೊಡ್ತಾನೆ. 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಆ ಕುದುರೆ ಹೇಳೋದೇ ಇಲ್ಲ. ಡಾಕ್ಟ್ರು ಆ ಕುದುರೆಯ ಮಾಲೀಕನಿಗೆ ಹೇಳ್ತಾನೆ, ಇವತ್ತು ರಾತ್ರಿ ಊಟದಲ್ಲಿ ವಿಷ ಹಾಕ್ಬಿಡಿ, ಆ ಕುದುರೆ ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತೋಗ್ಬಿಡುತ್ತೆ. ಡಾಕ್ಟ್ರು ವಿಷ ಹಾಕ್ಬಿಡ್ರಿ ಅಂದಿದ್ದನ್ನು ಕುದುರೆಯ ಜೊತೆ ಇರುವಂತಹ ಮೇಕೆ ಕೇಳಿಸ್ಕೊಂಡ್ಬಿಡುತ್ತೆ. ಅಯ್ಯೋ ಇವತ್ತು ನನ್ನ ಫ್ರೆಂಡು ಕುದುರೆಗೆ ವಿಷ ಹಾಕ್ತಾರಂತ ಅದು ರಾತ್ರಿ ಕುದುರೆ ಹತ್ರ ಹೋಗಿ ಹೇಳುತ್ತೆ, ಕಷ್ಟಪಡು, ಹೇಗಾದರೂ ಮಾಡಿ ಎದ್ದಳು, ನೀನು ಹೀಗೆ ಮಲಗಿದ್ರೆ ನೀನು ಸತ್ತೋಗಿದೆಯಾ ಅಂತ ರಾತ್ರಿ ಅಂದಲ್ಲಿ ವಿಷ ಹಾಕ್ಬಿಡ್ತಾರೆ. ಬೆಳಗ್ಗೆ ಏಳು ಅಂತ ಆ ಮೇಕೆ ಕುದುರೆಯನ್ನು ಮೋಟಿವೇಶನ್ ಮಾಡುತ್ತೆ. ಬೆಳಗ್ಗೆ 7 ಗಂಟೆಗೆ ನೋಡಿದ್ರೆ ಆಶ್ಚರ್ಯ, ಕುದುರೆ ಎದ್ದು ನಿಂತ್ಕೊಂಡ್ಬಿಟ್ಟಿದೆ, ತನ್ನ ಪಾಡಿ ತಾನು ಓಡಾಡ್ತಾ ಇದೆ. ರೈತನಿಗೂ ಬಹಳ ಖುಷಿ ಆಗುತ್ತೆ. ಸಂಬಂಧಿಕರಿಗೆಲ್ಲ ಹೇಳ್ತಾನೆ, ಇವತ್ತು ನನ್ನ ಕುದುರೆ 5 ಲಕ್ಷದ ಕುದುರೆ ಮತ್ತೆ ಮೊದಲಂಗಾಗಿದೆ, ನಾಳೆ ಎಲ್ಲರಿಗೂ ಬಾಡೂಟ ಇದೆ, ನನ್ನ ಮನೆ ಮೇಕೆ ಐತಿ, ಆ ಮೇಕೆನ ಕತ್ತರಿಸ್ಬಿಡ್ತೀನಿ ಅಂತಂದು ಎಲ್ಲ ಸಂಬಂಧಿಕರಿಗೂ ಫೋನ್ ಮಾಡಿ ಹೇಳ್ತಾನೆ. ಸೊ ಅಡ್ವೈಸ್ ಅನ್ನೋದು ಒಂದೊಂದು ಸಾರಿ ಮಾರಕ ಸಹನೂ ಆಗ್ಬೋದು. ಸೊ ನಾವು ಇಲ್ಲಿ ಮೇಕೆ ಕುದುರೆ ಅಂತ ಅನ್ಕೊಂಡಿಲ್ಲ, ಎಲ್ಲ ಮಕ್ಕಳಿಗೂ ನಾವು ಅಡ್ವೈಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ. ಇಲ್ಲಿ ಫಸ್ಟ್ PUC ಪೇರೆಂಟ್ಸ್ ಇದ್ದೀರಿ ಸರ್. ಈಗ ಆಲ್ರೆಡಿ ನಿಮಗೆ ಗೊತ್ತಿರಲಿ, ಸುಮಾರು ಫಸ್ಟ್ PUC ಪೇರೆಂಟ್ಸ್ಗಳ ಗಮನಕ್ಕೆ 70% ಸಿಲೆಬಸ್ ಆಗಿದೆ. CET ಕ್ಲಾಸ್ ಸೈನ್ಸಲ್ಲಿ ನಡೀತಾ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸ್ ಆರ್ಟ್ಸಲ್ಲಿ, ಬ್ಯಾಂಕಿಂಗ್ ತರಬೇತಿ ಕಾಮರ್ಸಲ್ಲಿ, UPSC ಬೇಸಿಕ್ ಕ್ಲಾಸಸ್ ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ನಲ್ಲಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಕನ್ನಡ ಮೀಡಿಯಂ ಆರ್ಟ್ಸ್ ಬಗ್ಗೆ ನಾವು ಹೇಳೋಕ್ಕೆ ಹೆಚ್ಚಿನದು ಏನೂ ಇಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಕಾಲೇಜ್ ಹೆಂಗಿದೆ ಅಂದರೆ ಕಾಲೇಜಿನ ರಿಸಲ್ಟ್ ನೋಡ್ರಿ ಅಂತೀವಿ. ಸತತ 10 ವರ್ಷದಿಂದ ನಮ್ಮ ಕಾಲೇಜಿನ ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ ಅನ್ನೋದೇ ನಮ್ಮ ಹೆಮ್ಮೆ.
ಈ ದಿನ ವೇದಿಕೆ ಮೇಲೆ ನಮ್ಮ ಜೊತೆ ವೇದಿಕೆ ಅಂಟ್ಕೊಂಡಿರ್ತಕ್ಕಂಥವ್ರು ಇದೇ ಹಾಸ್ಟೆಲಲ್ಲಿ ಇದ್ದಂತಹ ವಿದ್ಯಾರ್ಥಿನಿ, ಮರೇಮನಹಳ್ಳಿಯ ವಿದ್ಯಾರ್ಥಿನಿ, ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿ ಸಂಜನಾ ಬಾಯ್. ಸೊ ಹಾರ್ಟ್ಲಿ ವೆಲ್ಕಮ್ ಅಮ್ಮ. ಸೊ ಅವಳ ಸಾಧನೆ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. SLC ಮುಗಿಸ್ಕೊಂಡು ಬರ್ತಾಳೆ ಆ ಹುಡುಗಿ, ನಮ್ಮಲ್ಲಿ PUC ಜಾಯಿನ್ ಆಗ್ತಾಳೆ, ಕಷ್ಟಪಟ್ಟು ಓದ್ತಾಳೆ. ನಾನು ನೋಡ್ದಂಗೆ ಆ ಹುಡುಗಿ ಅಟೆಂಡೆನ್ಸಲ್ಲಿ ಒಂದು ಕೂಡ ಆಬ್ಸೆಂಟ್ ಇಲ್ಲ. ಮಕ್ಕಳೇ, ನೀವು ಭಾಳ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಲೈವ್ ಎಕ್ಸಾಂಪಲ್ ಅವಳು. ಫಸ್ಟ್ ಇಯರ್ ನಾವು ಪ್ರತಿ ವರ್ಷ ಅಟೆಂಡೆನ್ಸ್ ಮಾಹಿತಿ ತಗೊಂಡಾಗ ವಿದ್ಯಾರ್ಥಿ ಹಾಜರಾದ ದಿನಗಳು, ಗೈರು ಹಾಜರಾದ ದಿನಗಳು, ಸಂಜನಾಬಾಯಿ ಹಾಜರಾತಿಯಲ್ಲಿ ಗೈರು ಹಾಜರಾದ ದಿನಗಳು 0 ಅಂತ ಇದೆ. ಅಂದರೆ ಹಾಸ್ಟೆಲ್ ರಜಾ ಅಂತ ಇದ್ರೂ ಕೂಡ ನೆಕ್ಸ್ಟ್ ಡೇ ಸ್ಟಾರ್ಟ್ ಅಂದರೆ ಬರ್ತೀರಿ. ಮೊನ್ನೆ ಭಾಳ ಬೇಸರ ಆಯ್ತು, ಗಣಪತಿ ಹಬ್ಬಕ್ಕೆ 2 ದಿನ ರಜೆ ಕೊಟ್ಟರೆ 3 ದಿನ, 4 ದಿನ, 5 ದಿನ, 6 ದಿನ. ಪೇರೆಂಟ್ಸ್ ಮೇಲೂ ಬೇಸರ ಆಯ್ತು. ಕೆಲವರು ಏನು ಗಣಪತಿ ಕೂರಿಸ್ತೀವಿ ಅಂತ ಕರ್ಕೊಂಡು ಹೋದ್ರಿ, ವಿಸರ್ಜನೆ ಮಾಡೋವರೆಗೂ ಮನೆಯಲ್ಲಿ ಮಕ್ಕಳನ್ನ ಹಾಗೆ ಇಟ್ಕೊಂಡ್ರಿ. ಸರ್, ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವು ಎಷ್ಟು ಮಕ್ಕಳನ್ನ ನಮ್ಮ ಅಖಾಡಕ್ಕೆ ಕಳಿಸ್ತಿರೋ ಅಷ್ಟು ಅಂಕಗಳು ಪಡೀಲಿಕ್ಕೆ ಸಾಧ್ಯ. ಇವತ್ತು ಸಂಜನಾಬಾಯಿ ಪೇರೆಂಟ್ಸು ಸಾಮಾನ್ಯ ಲಾರಿ ಚಾಲಕರವರು, ಅವರು ಯಾವತ್ತು ನಮಗೆ ಸರ್ ರಜೆ ಇದೆಯಾ ಇಲ್ಲ ಅಷ್ಟೇ ಕೇಳ್ತಾ ಇತ್ತು. ಎಲ್ಲದಕ್ಕಿಂತ ಮೇನು ಸಂಜನೆಗೆ ಆಸಕ್ತಿ ಇರಲಿಲ್ಲ, ನಾನು ಸೆಕೆಂಡ್ PUC ಆಗೋವರೆಗೂ ಓದಬೇಕು. ಆಕಾಶಕ್ಕೆ ಆಸಕ್ತಿ ಇರಲಿಲ್ಲ, ನಾನು ಇಲ್ಲೇ ಇರಬೇಕು, ಓದಬೇಕು. ಬಹುಶಃ ಅವತ್ತವಳು ಹಗಲು ರಾತ್ರಿ ಓದಿದ್ದು ಮುಂದೆ ಇಡೀ ಸ್ಟೇಟ್ ಅವಳ ಕಡೆ, ಅವಳ ಮನೆ ಕಡೆ, ಅವಳ ಊರ ಕಡೆ ನೋಡುವಂತೆ ಮಾಡ್ತು. ನಮ್ಮ ಕಾಲೇಜಿಗೂ ಒಳ್ಳೆಯ ಹೆಸರನ್ನು ತಂದುಕೊಟ್ಲು. ಇದು ಒಂದು ವಾಣಿಜ್ಯ ವಿಭಾಗ, ಕಲಾ ವಿಭಾಗ, ಹಾಗೆ ವಿಜ್ಞಾನ ವಿಭಾಗ. ಮುಂದೊಂದು ವಿಶೇಷ ಅಂದರೆ ನಮ್ಮ ವಾಣಿಜ್ಯ ವಿಭಾಗದ ಫಲಿತಾಂಶ ವಿಶೇಷವಾಗಿ ವಿನೂತನವಾಗಿ ತಗೊಂಡು ಹೋಗ್ತಾ ಇರ್ತಾರೆ ಆ ಡಿಪಾರ್ಟ್ಮೆಂಟನ್ನು. ನಾವೆಲ್ಲ ಫಸ್ಟ್ ಪ್ಲೇಸ್ ಒಬ್ಬರಿಗೆ ಅಂತ ಅಂದ್ಕೊಂಡ್ರೆ ಅವ್ರ ಫಸ್ಟ್ ಪ್ಲೇಸನ್ನು 3 ಕಾಂಪಿಟೇಷನ್ ಇತ್ತು. ಅಂಜಲಿ, ಹಾಗೆ ನಮ್ಮ ಬಸವರಾಜೇಶ್ವರಿ, ಮತ್ತೊಬ್ಬ ವಿದ್ಯಾರ್ಥಿನಿ ಹೆಸರಮ್ಮ ಚಂದನ, ಅಂಜಲಿ, ಬಸವರಾಜೇಶ್ವರಿ, ಈ 3 ಈಗ ನಮ್ಮ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಸೊ ಒಂದ್ಸರಿ ನಮ್ಮ ಪೋಷಕರಿಗೆ ನಿಮ್ಮ ಅಭಿನಂದನೆಗಳು, ನಮ್ಮ ಪೋಷಕರ ಪರವಾಗಿ ನಿಮಗೆ ಅಭಿನಂದನೆಗಳು. ಸೊ ಸ್ಟೇಟಲ್ಲಿ ಕೂಡ ಇವರು ಸಹ ರ್ಯಾಂಕನ್ನು ಪಡೆದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಆಂಗ್ಲ ಮಾಧ್ಯಮ ಕಲಾ ವಿಭಾಗದಿಂದ ನೇಟಿವ್ ಯಾವ ರೂಪ ನಿಂದು? ರಾಯಚೂರು ವಿದ್ಯಾರ್ಥಿ, ರಾಯಚೂರಿನಿಂದ ನಮ್ಮ ಕಾಲೇಜಿಗೆ ಓದಲಿಕ್ಕೆ ಬಂದಿರ್ತಾನೆ. ಅವನು ಕೂಡ ಮೊದಲನೇದ ಫಲಿತಾಂಶ ಬಂದಾಗ ಅವನಿಗೆ ಅಂಕಗಳ ಬಗ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮತ್ತೆ ರಿವ್ಯಾಲ್ಯೂಯೇಷನ್ ಆಗ್ದಾಗ ಅವನ ಅಂಕಗಳು ಹೆಚ್ಚಿಗೆ ಆಗ್ತವೆ. ಸೊ ಆ ವಿದ್ಯಾರ್ಥಿ ಇಡೀ ದ್ವಿತೀಯ PUC ಕಲಾ ವಿಭಾಗ. ಸೊ ಬಹಳ ಜನರಿಗೆ ಕನ್ಫ್ಯೂಸ್ ಇದೆ, ಆರ್ಟ್ಸ್ 2 ಇದೆಯಾ? ಹೌದು, ಒಂದು ಆರ್ಟ್ಸ್ ಕನ್ನಡ ಮೀಡಿಯಂ, ಮತ್ತೊಂದು ವಿಭಾಗ ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂ. ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂನಲ್ಲಿ ಅಚೀವ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿ, ನಮ್ಮ ಪೋಷಕರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಮಕ್ಕಳೇ, ಕಷ್ಟಪಟ್ಟು ಓದಿ ನೀವೇನಾದರೂ ಅಚೀವ್ಮೆಂಟ್ ಅಂತ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಸಾಧ್ಯ ಇದೆ. ಮಕ್ಕಳೇ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಅದೊಂದು ಆತ್ಮವಿಶ್ವಾಸ. ಎಸ್, ಪ್ಲೇ ಮಾಡಿ, ಫಸ್ಟ್ ನೋಡಿಬಿಡ್ಲಿ. ಮಕ್ಕಳೇ, ಅಲ್ಲಿ ಒಬ್ಬ ಹುಡುಗ ಅಂಗವಿಕಲಂತಾರೆ, ಭಾಳ ವೀಕ್ ಇದ್ದಾನೆ, ಗಿಡ್ಡ ಇದ್ದಾನೆ, ಅವ್ನು ಜಂಪ್ ಮಾಡಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಅಣಗಿಸ್ತಾ ಇರ್ತಾರೆ. ಅವ್ನು ಏನೋ ಒಂದು ಇನೋವೇಟಿವ್ ಆಗಿ ಯೋಚನೆ ಮಾಡಿ ಜಂಪ್ ಮಾಡ್ತಾನೆ. ಸೊ ನಾನು ನಿಮಗೆ ರಿಯಲೈಸ್ ಮಾಡ್ತಿರೋ ಉದ್ದೇಶ ಏನಂದರೆ, ನೀವು ಕಷ್ಟಪಟ್ಟರೆ ಅಚೀವ್ ಮಾಡ್ತೀರಿ. ಇಲ್ಲಿ ನೀವು ಅಚೀವರ್ಸನ್ನು ನೋಡಿದಿರಿ ಸ್ಟೇಜ್ ಮೇಲೆ. ಸೊ ನೀವು ಒಂದ್ಸರಿ ಗಮನ ಮಾಡಿರಿ, ಅವ್ರು ಎದ್ದಿದ್ಕೊಂಡು ನಿಮ್ಗೆ ನಮಸ್ಕಾರ ಮಾಡಿದಾಗ ಯಾರಿಗಾದರೂ 4 ಕೈ ಇದ್ವಾ, ಯಾರಿಗಾದರೂ 4 ಕಣ್ಣಿದ್ವಾ, ಯಾರಿಗಾದ್ರೂ 4 ಕಿವಿಗಳಿದ್ವಾ? ಅವರು ನಿಮ್ಮ ಥರನೇ ಸಾಮಾನ್ಯರು, ನಿಮ್ಮ ಥರನೇ SLC ಮುಗಿಸಿಕೊಂಡು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಪಡೆದಿರ್ತಕ್ಕಂತಹ ಮಕ್ಕಳು. ಬಟ್ ಅವರಿಗೂ ನಿಮಗೂ ಒಂದು ವ್ಯತ್ಯಾಸ ಏನಂದರೆ, ಅವರು ಮಾಡುವಂತಹ ಹಾರ್ಡ್ ವರ್ಕನ್ನು ನೀವು ಮಾಡಬೇಕು.
ನಾವು ನಿಮ್ಮನ್ನು ಕರೆಸಿರೋ ಉದ್ದೇಶನೇ ಆ ಮಕ್ಕಳಿಗೆ ಪಾಪ ಕಾಲೇಜ್ ಕಡೆಯಿಂದ ರಜೆ ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲಪ್ಪ ನೀವು ಹೇಗಾದರೂ ಮಾಡಿ ಈ ಫಂಕ್ಷನಿಗೆ ಬರಲೇಬೇಕಂತ. ಸಂಜನಾಬಾಯಿ ಧಾರವಾಡದಿಂದ ಬರಬೇಕಾಗಿದೆ, ಇನ್ನೊಬ್ಬ ಹುಡುಗ ರಾಯಚೂರಿಂದ ಬರಬೇಕಾಗಿದೆ, ಮತ್ತೊಬ್ಬ ಮೆಡಿಕಲ್ ಕಾಲೇಜಿಂದ ರಜೆ ತಗೊಂಡ್ಬರ್ಬೇಕು, ಇನ್ನು 3 ನಮ್ಮಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಇದಾವೆ ಅಂದ್ರೆ ರಜೆ ತಗೋಬೇಕು. ಉದ್ದೇಶ ಅಷ್ಟೇ, ನಮ್ಮ ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗಲಿ ಅನ್ನುವ ಒಂದು ಉದ್ದೇಶ. ಬಟ್ ನಿಮಗೆ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಸಾಧ್ಯ ಇದೆ ಮಕ್ಕಳೇ. ಬಟ್ ನೀವು ಪ್ರಯತ್ನ ಮಾಡಬೇಕು. ನಾನು ಒಬ್ಬ ಹೆಸರನ್ನು ಹೇಳ್ತೀನಿ, ಲತಾ ಭಗವಾನ್ ಖಾರೆ ಅಂತ ಒಂದು ಹೆಸರು. ಲತಾ ಭಗವಾನ್ ಖಾರೆ ಯಾರಪ್ಪ ಅಂದರೆ ಮಹಾರಾಷ್ಟ್ರದ ಪುಣೆದಲ್ಲಿ ಬರ್ತಕ್ಕಂಥವ್ರು. 60 ವರ್ಷ ವಯಸ್ಸು. ಲತಾ ಭಗವಾನ್ ಖಾರೆ 2014ರಲ್ಲಿ ಅವರ ಗಂಡನ ಆರೋಗ್ಯ ಹಾಳಾಗಿಬಿಡುತ್ತೆ. ಗಂಡನ ಆರೋಗ್ಯ ಹಾಳಾದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. 60 ವರ್ಷದ ಹೆಂಡತಿಗೆ ಅಥವಾ ತಾಯಿಗೆ ಡಾಕ್ಟರ್ ಹೇಳ್ತಾರೆ 5,000 ಅಮೌಂಟ್ ಬೇಕಾಗುತ್ತೆ, ನಿನ್ನ ಗಂಡನನ್ನು ಉಳಿಸ್ಬೇಕಂದ್ರೆ 5,000 ಅಮೌಂಟ್ ಬೇಕಾಗುತ್ತೆ. ಕೂಲಿ ಕೆಲಸ ಮಾಡ್ತಕ್ಕಂಥವಳಿಗೆ 60 ವರ್ಷದ ತಾಯಿಗೆ 5,000 ಅಮೌಂಟ್ ಆ ಸಂದರ್ಭದಲ್ಲಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸಂಬಂಧಿಕರ ಹತ್ರ ಸಾಲ ಕೇಳ್ತಾಳೆ, ಯಾರು ಸಹ ಕೊಡಲ್ಲ. 5,000 ರೂಪಾಯಿ ಸಾಲ ಕೊಡ್ತೀವಿ, ನಾಳೆ ನಿನ್ನ ಗಂಡ ಸತ್ತೋದ್ರೆ ಹೆಂಗೆ ತೀರಿಸ್ತೀಯ, ಹಾಗೆ ಹೀಗೆ ಅಂತ ಎಲ್ಲರೂ ಅವಮಾನ ಮಾಡಿ ನಾನು ಏನು ಮಾಡಬೇಕಂತ ಗೊತ್ತಿಲ್ಲದೆ ಇದ್ದಾಗ ಒಂದು ಪಾನ್ ಶಾಪ್ನಲ್ಲಿ ಒಂದು ಪಾಂಪ್ಲೆಟ್ ಹಚ್ಚಿರ್ತಾರೆ. ಆ ಪಾಂಪ್ಲೆಟಲ್ಲಿ ಏನಿರುತ್ತೆ ಅಂದರೆ ಮ್ಯಾರಥಾನ್ ಸ್ಪೋರ್ಟ್ಸ್ ಅಂತ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಮ್ಯಾರಥಾನ್ ಅಂತಂದರೆ ವಯಸ್ಸಾಗಿರ್ತಕ್ಕಂಥವ್ರು ಸಹ ಓಡ್ಬೋದು, ಅದಕ್ಕೆ ಯಾವುದೇ ಲಿಮಿಟ್ಸ್ ಇರಲ್ಲ. ಇವಳಿಗೆ ಭಾಳ ಖುಷಿಯಾಗುತ್ತೆ, ಗೆದ್ದರೆ 5,000 ರೂಪಾಯಿ ಪ್ರೈಸ್ ಅಂತ ಇದೆ, ನಾನು ಓಡ್ತೀನಿ ಅಂತ 60 ವರ್ಷದ ಹೆಂಗಸು ಆ ಸ್ಪೋರ್ಟ್ಸ್ ಹತ್ರ ಹೋದಾಗ ಸ್ಪೋರ್ಟ್ಸ್ ಆಯೋಜನೆ ಮಾಡಿರ್ತಕ್ಕಂಥವ್ರು ಅವಳಿಗೆ ಅವಕಾಶವನ್ನೇ ಕೊಡೋದಿಲ್ಲ. ಅವಳು ಅಳ್ತಾಳೆ, ಬೇಡ್ತಾಳೆ, ನಾನು ಓಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ. 60 ವರ್ಷ ಆಗಿದೆ ಅಮ್ಮ, ಇಟ್ಸ್ ಓಕೆ, ನಿನ್ನ ಕಾಲಲ್ಲಿ ಶೂ ಇಲ್ಲ, ಒಳ್ಳೆ ಡ್ರೆಸ್ ಕೋಡ್ ಹಾಕೊಂಬಂದಿಲ್ಲ, ಟೀ ಶರ್ಟ್ ಹಾಕೊಂಬಂದಿಲ್ಲ, ನಿನಗೆ ನಾವು ಹೆಂಗೆ ಅವಕಾಶ ಕೊಡಬೇಕು, ನಾವು ಕೊಡೋದಿಲ್ಲ ಅಂದಾಗ ಅವಳು ಬೇಡೋದನ್ನು ನೋಡಿ ಆ ಹೆಂಗಸಿಗೆ ಲತಾ ಭಗವಾನ್ ಖಾರೆಗೆ ಅವಕಾಶ ಕೊಡ್ತಾರೆ. ವಿಶೇಷ ಏನಂದರೆ ಗಂಡನನ್ನು ಉಳಿಸ್ಲಿಕ್ಕೆ 5,000ದ ಅವಶ್ಯಕತೆ ಇರೋದ್ರಿಂದ ಅವಳು ಎಲ್ಲರನ್ನು ದಾಟಿ ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾಳೆ, ಜೊತೆಗೆ 5,000 ರೂಪಾಯಿ ಅಮೌಂಟನ್ನು ಪಡಿತಾಳೆ. ಗಂಡನನ್ನು ಉಳಿಸ್ಕೊತಾಳೆ. ಗಂಡನನ್ನು ಉಳಿಸ್ಕೊಂಡು ಅದಾದ ಘಟನೆ ಪೇಪರಲ್ಲಿ ಬಂದಾಗ ನಿಮಗೆ ಆಶ್ಚರ್ಯ ಆಗ್ಬೋದು ಮಕ್ಕಳೇ. ಮಹಾರಾಷ್ಟ್ರದ ಮರಾಠಿಯಲ್ಲಿ 2022ರಲ್ಲಿ ಲತಾ ಭಗವಾನ್ ಖಾರೆ ಅಂತಲೇ ಒಂದು ಫಿಲಿಂ ನಡೆಯುತ್ತೆ. ಆ ಫಿಲಿಮಲ್ಲಿ ಅದೇ ಹೆಂಗಸು ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಆ ನಾಯಕಿಯಾಗಿ ರಿಯಾಲಿಟಿ ಇರುವಂಥ ಆ ಆ್ಯಕ್ಟಿಂಗನ್ನು ನೋಡಿ ಅವಳಿಗೆ ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಒಂದು ಸಾಧನೆ ಅಂದರೆ. ಇದನ್ನು ನಾನು ವಿದ್ಯಾರ್ಥಿಗೆ ಅಪ್ಲೈ ಮಾಡಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಯಶಸ್ಸು ಆಗಬೇಕಂದ್ರೆ ನಿಮಗೆ ಪ್ರಬಲವಾದ ಕಾರಣ ಇರಬೇಕು. ನಾನು ಓದಲೇಬೇಕು ಅನ್ನುವಂತಹ ಒಂದು ಕಾರಣ ಇರಬೇಕು. ಕಾರಣ ಇಷ್ಟೇ, ನೀನು ಒಂದು ಸಾರಿ ಸಕ್ಸಸ್ ಆಗಿ ನಿನ್ನ ಮನೆಗೆ ಹಿಂದಿರುಗಿದೆ ಅಂದರೆ ನಿನಗಿರ್ತಕ್ಕಂತಹ ಗೌರವನೇ ಬೇರೆ. ಬಟ್ ಒಂದು ಸಾರಿ ನಿಮ್ಮ ತಂದೆ ತಾಯಿ ಸ್ಟ್ರಗಲನ್ನು ನೋಡಿದಾಗ, ಆ ಫಾದರ್ ಸ್ಟ್ರಗಲನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ನಾನು ಕಾಲೇಜಲ್ಲಿ ಭಾಳ ಎಂಜಾಯ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಓದಬೇಕಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಮಕ್ಕಳೇ, ನಿಮ್ಮ ಫಾದರ್ ಸ್ಟ್ರಗಲ್ ಏನಿದೆ, ನಿಮ್ಮ ಮದರ್ ಸ್ಟ್ರಗಲ್ ಏನಿದೆ, ಅದು ನಿನ್ನನ್ನು ಓದುವಂತೆ ಮಾಡಬೇಕು, ನಿನ್ನನ್ನು ಫ್ಯಾನ್ಸಿ ಲೈಫಿಂದ ಹೊರಗಡೆ ತರಬೇಕು. ಒಂದು ಸಣ್ಣ 30 ಸೆಕೆಂಡ್ಸ್ ವಿಡಿಯೋ ಇದೆ, ಒಂದು ಫಾದರ್ ಸ್ಟ್ರಗಲ್, ದಯವಿಟ್ಟು ನೋಡಿ ಸರ್. ಆಗಿದೆ, ಗೊತ್ತಿಲ್ಲ ಅವಳಿಗೆ ನಮ್ಮ ಅಪ್ಪನ ಜೀವನ ಎಷ್ಟು ಕಷ್ಟ ಇದೆ ಅಂತ. ಮುಂದೆ ಬೈಕ್ ಕೈಲಿ ಕಾರಲ್ಲಿ ಹೋಗುತ್ತೆ ಅನ್ಕೊತಾರೆ, ಅವಾಗ ಗೊತ್ತಾಗುತ್ತೋ ನನ್ನ ತಂದೆ ನನಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ. ಸೊ ಹಾಗಾಗಿನೇ ನಾನು ಇಲ್ಲಿರುವಂತಹ ದ್ವಿತೀಯ PUC ಮಕ್ಕಳಿಗೆ ಮಾಡಿರುವಂತಹ ಒಂದು ಪದ್ಯದ ನೆನಪಿದೇನಪ್ಪ? ಎಸ್, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಸೊ ಪೋಷಕರಿಗಾಗಿ ಆದರೂ ನಮ್ಮ ವಿದ್ಯಾರ್ಥಿಗಳು ಓದಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ವಾರ್ಷಿಕ ಪರೀಕ್ಷೆಗಳು ಇಲ್ಲಿರುವಂತಹ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಮ್ಮ ಕಾಲೇಜ್ನಲ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ ನಡೆಯೋದಿಲ್ಲ ಮಕ್ಕಳೇ. ವಾರ್ಷಿಕ ಪರೀಕ್ಷೆ ನಮ್ಮ ಪಕ್ಕದ ಸರ್ಕಾರಿ PU ಕಾಲೇಜ್ ಅಥವಾ ಕೊಟ್ರೇಶ್ವರ PU ಕಾಲೇಜ್ನಲ್ಲಿ ನಡೆಯುತ್ತೆ. ನಮ್ಮ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ನೀವು 12 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಇಲ್ಲೇ ಬರೀತೀರಿ, ಆದರೆ ಒಂದು ಪರೀಕ್ಷೆಯನ್ನು ಮಾತ್ರ ನೀವು ಬೇರೆ ಕಾಲೇಜ್ನಲ್ಲಿ ಬರೀತೀರಿ. ನಿಮ್ಮ ಪ್ರಯತ್ನ ಪ್ರಿಪ್ರೇಷನ್ನು ಪರ್ಫೆಕ್ಟಾಗಿ ಇದೆ ಅಂತ ಅನ್ನೋದಾದರೆ ನೀವು ಸಕ್ಸಸ್ಸಿಗೆ ಹತ್ರ ಇದ್ದೇ ಇರ್ತೀರಿ.
ಬಟ್ ನಾನು ಹೇಳೋದೇನಪ್ಪ ಅಂದರೆ, ನಾನು ಎಂಟ್ರಿ ಹೆಂಗಾದೆ ಅನ್ನೋದು ನಿನಗೆ ಇಂಪಾರ್ಟೆಂಟ್ ಅಲ್ಲ. ಸಂಜನಾಬಾಯಿ ಬಂದಾಗ ನಮ್ಮ ಯಾವ ಲೆಕ್ಚರ್ಸಿಗೂ ಗೊತ್ತಿಲ್ಲ. ಅಲ್ಲಿ ಆಗಿರುವ 1000 ಅಡ್ಮಿಷನಲ್ಲಿ ಸಂಜನಾಬಾಯಿ ಒಬ್ಳು, ಅಲ್ಲಿರುವಂಥ 1000 ಅಡ್ಮಿಷನಲ್ಲಿ ಆಕಾಶ್ ನಾಯ್ಕ ಒಬ್ಬರು, ಅಲ್ಲಿರ್ತಕ್ಕಂಥ 1000 ಜನರಲ್ಲಿ ನಮ್ಮ ಅಂಜಲಿ ಒಬ್ಳು, ಬಸವರಾಜೇಶ್ವರಿ ಒಬ್ಳು, ಚಂದನ ಒಬ್ಳು. ಆದರೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಹಾಗಾಗಿ ಮಕ್ಕಳೇ, ನಿಮ್ಮ ಎಂಟ್ರಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ನ ಎಕ್ಸಿಟ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್. ನಿನ್ನ ಎಕ್ಸಿಟ್ ಸ್ಟ್ರಾಂಗ್ ಆಗಿರಬೇಕು. ನಿನ್ನ ಎಕ್ಸಿಟ್ ಸ್ಟ್ರಾಂಗ್ ಆಗಿದ್ದರೆ ನೀನು ಒಳ್ಳೆ ಅಂಕಗಳನ್ನು ಪಡೆದೇ ಪಡಿತೀಯ ಅಂತ ಒಂದು ನಂಬಿಕೆ ಇದೆ. ಸೊ ಒಂದು ವಾರದ ಕೆಳಗಡೆ ಒಬ್ಬರು ಪೇರೆಂಟ್ಸಿಂದ ನಾವು ಕರೆದು ನಮ್ಮ HODs ಕೇಳಿದಾಗ, ನಿಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ, ಚೆನ್ನಾಗಿ ಓದ್ರಿ. ಇಲ್ಲ ರೀ, ನಮ್ಮ ಮಗಂದು ಜಾತಕ ತೋರಿಸಿದೀವಿ, ಜಾತಕ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಜಾತಕ ಸರಿಯಾಗಿಲ್ಲದೆ ಇರೋದಕ್ಕೂ ಮಕ್ಕಳು ಓದೋದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಅವನದು ಗ್ರಹಗತಿ ಸರಿಗಿಲ್ಲ, ಅವನದು ಜಾತಕ ಸರಿಗಿಲ್ಲ, ಅವ್ರು ಹೆಂಗೆ ಮನೆಯಲ್ಲಿ ನಂಬಿಸಿದ್ದಾರೆ ಅಂದರೆ ಅವ್ನ ಸ್ಟಾರ್ ಸರಿಗಿಲ್ಲದೆ ಇರೋದ್ರಿಂದ ಅವ್ನು ಓದ್ತಾ ಇಲ್ಲ ಅಂತ. ಒಬ್ಬ ಮನುಷ್ಯ, ಒಬ್ಬ ವಿದ್ಯಾರ್ಥಿ ಓದೋದಕ್ಕೂ ಒಂದು ಸ್ಟಾರಿಗೂ ಸಂಬಂಧ ಇದೆಯಾ ಅನ್ನೋದಾದರೆ, ಶ್ರೀಕೃಷ್ಣ ಪರಮಾತ್ಮ, ನಾವೆಲ್ಲ ಮಹಾಭಾರತವನ್ನು ನೋಡಿ ಬೆಳೆದಿರೋರು, ದುರ್ಯೋಧನನ ಬಳಿ ಹೋಗ್ತಾನೆ. ದುರ್ಯೋಧನನ ಬಳಿ ಹೋಗಿ ಸಂಧಾನಕ್ಕಂತ ಹೋಗ್ತಾನೆ. ಆದರೆ ದುರ್ಯೋಧನ ಸಂಧಾನಕ್ಕೆ ಒಪ್ಪೋದಿಲ್ಲ. ದುರ್ಯೋಧನ ಯಾವಾಗ ಸಂಧಾನಕ್ಕೆ ಒಪ್ಪೋಲ್ಲ, ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆಗುತ್ತೆ. ಆಗ ಧೃತರಾಷ್ಟ್ರ ಏನು ಮಾಡ್ತಾನೆ, ಅಲ್ಲಿರುವಂಥ ಎಲ್ಲ ರಾಜ ಜ್ಯೋತಿಷಿಗಳನ್ನು ಆಸ್ಥಾನಕ್ಕೆ ಕರೆಸ್ಕೊತಾನೆ. ರಾಜ ಜ್ಯೋತಿಷಿಗಳನ್ನು ಆಸ್ಥಾನಕ್ಕೆ ಕರೆಸ್ಕೊಂಡು, ಇನ್ನು ಕೆಲವೇ ದಿನಗಳಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ, ನನ್ನ ದುರ್ಯೋಧನನ ಸ್ಟಾರ್ ಹೇಗಿದೆ ಅಂತ ಕೇಳ್ತಾನೆ. ನನ್ನ ದುರ್ಯೋಧನನ ಜ್ಯೋತಿಷ್ಯ ಹೇಗಿದೆ ಅಂತ ಕೇಳ್ತಾನೆ. ರಾಜ ಜ್ಯೋತಿಷಿಗಳು ದುರ್ಯೋಧನನ ಎಲ್ಲ ಜಾತಕವನ್ನು ನೋಡಿ, ಇವನ ಗ್ರಹಗತಿಗಳು ಅತ್ಯುತ್ತಮವಾಗಿದೆ, ಇವನ ನಕ್ಷತ್ರಗಳ ಪ್ಲೇಸ್ಮೆಂಟ್ ಸ್ಟಾರ್ ಭಾಳ ಚೆನ್ನಾಗಿದೆ, ಕುರುಕ್ಷೇತ್ರ ಯುದ್ಧದಲ್ಲಿ ಖಂಡಿತವಾಗ್ಲೂ ದುರ್ಯೋಧನನೇ ಗೆಲ್ತಾನೆ, ಕೌರವರೇ ಗೆಲ್ತಾರೆ ಅಂತ ಹೇಳ್ತಾರೆ. ಯುದ್ಧ ಪ್ರಾರಂಭ ಆಗುತ್ತೆ. 1 ದಿನ, 2 ದಿನ, 3 ದಿನ, ಯುದ್ಧ ಅಂತ್ಯಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಕೌರವರು ಸಾಯ್ತಾ ಹೋಗ್ತಾರೆ, ದುರ್ಯೋಧನ ಸೋಲ್ತಾನೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಧೃತರಾಷ್ಟ್ರ ಅಲ್ಲಿರುವಂತಹ ರಾಜ ಜ್ಯೋತಿಷರನ್ನ ಕರೆಸ್ತಾನೆ. ಅಲ್ರಿ, ನೀವು ಹಿಂಗೆ ಜ್ಯೋತಿಷ್ಯ ಹೇಳಿದ್ರಿ, ಸ್ಟಾರ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಗ್ರಹಗತಿ ಚೆನ್ನಾಗಿದೆ ಅಂತ ಹೇಳಿದ್ರಿ, ಆದರೆ ಯುದ್ಧದಲ್ಲಿ ದುರ್ಯೋಧನ ಸೋಲ್ತಾ ಇದ್ದಾನಲ್ಲ. ಆಗ ಮತ್ತೆ ಅವರು ಜ್ಯೋತಿಷ್ಯ ನೋಡಿದಾಗ ಹೇಳ್ತಾರೆ, ಇವನ ಗ್ರಹಗತಿ ಸ್ಟಾರ್ ಚೆನ್ನಾಗೇ ಇತ್ತು, ಬಟ್ ಪಾಂಡವರಲ್ಲಿ ಯಾರೋ ಒಬ್ರು ಆ ಗ್ರಹಗತಿಗಳನ್ನ, ದಿಕ್ಕುಗಳನ್ನೇ ಬದಲಾಯಿಸ್ತಾ ಇದ್ದಾರೆ. ಆಗ ವಿದುರ ತತ್ಕ್ಷಣ ಹೇಳ್ತಾನೆ, ಅದು ಶ್ರೀಕೃಷ್ಣನ ಕೆಲಸನೇ ಇರಬೇಕು. ಖಂಡಿತವಾಗ್ಲೂ ಅವ್ರು ಹೇಳಿದ್ದು ಸರಿ ಇತ್ತು. ಧರ್ಮದ ಪರವಾಗಿ ಪಾಂಡವರಿದ್ರು, ಅಧರ್ಮದ ಪರವಾಗಿ ಕೌರವರಿದ್ರು. ಪಾಂಡವರು ಧರ್ಮದ ಪರವಾಗಿ ಇರೋದ್ರಿಂದ ಶ್ರೀಕೃಷ್ಣ ಅಂದ್ರೆ ದೇವರು ಪರಮಾತ್ಮ ಧರ್ಮದ ಪರವಾಗಿ ಇರುವವರ ಅನುಕೂಲಕ್ಕಾಗಿ ಗ್ರಹಗತಿಗಳ ದಿಕ್ಕನ್ನೇ ಬದಲಾಯಿಸ್ತಾನೆ. ನನ್ನ ವಿದ್ಯಾರ್ಥಿಗಳು ಪರಿಶ್ರಮಿಗಳಾಗಿದ್ದರೆ, ನನ್ನ ವಿದ್ಯಾರ್ಥಿಗಳು ಧರ್ಮದ ಪರವಾಗಿದ್ದರೆ, ನನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕಗಳನ್ನು ಪಡಿಬೇಕು ಅನ್ನೋ ಮನಸ್ಥಿತಿ ಇದ್ದರೆ, ನನ್ನ ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಮನಸ್ಥಿತಿ ಇದ್ದರೆ, ನಿಮ್ಮ ತಂದೆ ತಾಯಿಯ ಜೊತೆಗೆ ಆ ಪರಮಾತ್ಮನ ನಿಮಗೆ ಸಹಾಯವನ್ನ ಮಾಡ್ತಾನೆ ಅನ್ನೋದು ನಿಮಗೆ ಈ ಕಥೆಯಿಂದ ಗೊತ್ತಾಗ್ಲಿ ಮಕ್ಕಳೇ. ಯಾಕೆ ಅಂದರೆ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ಸಪೋರ್ಟಿಗೆ ದೇವರೇ ಬಂದು ನಿಲ್ತಾನೆ. ಮನುಷ್ಯರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದು ಬೇಡ. ಸೊ ಮಕ್ಕಳೇ, ನೀವು ಓದಲೇಬೇಕು, ಓದಿ ಅಚೀವನ್ನ ಮಾಡಲೇಬೇಕು. ನೀವು ಓದಿ ಅಚೀವ್ ಮಾಡೋದು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ದಾರಿ ಇಲ್ಲ. ಇವತ್ತು ಎಷ್ಟೋ ಜನ ಹಿಂದೂ ಕಾಲೇಜಿಗೆ ಸೇರಿದಿರಿ, ಅವ್ರ ಪೋಷಕರು, ಎಸ್ ನನ್ನ ಮಗ ಹಿಂದೂ ಕಾಲೇಜಿಗೆ ಓದ್ತಾ ಇದ್ದಾನೆ, ಏನೋ ಅಚೀವ್ ಮಾಡ್ತಾನೆ, ಅಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿದ್ವಿ, 10 ಪ್ರಿಪ್ರೇಟರಿ ಎಕ್ಸಾಮ್ ಮಾಡ್ತಾರಂತೆ, 12 ಪ್ರಿಪ್ರೇಟರಿ ಎಕ್ಸಾಮ್ ಮಾಡ್ತಾನಂತೆ, ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ ನಿಮ್ಮ ತಂದೆ ಮತ್ತು ತಾಯಿ. ನಿನ್ನ ಅಚೀವ್ ಮಾಡ್ಕೊಂಡು ಬರಬೇಕು, ನಿನ್ನ ರಿಸಲ್ಟ್ ಕೇಳಿ ಅವ್ರ ಸಂಬಂಧಿಕರಿಗೆಲ್ಲ ಊಟ ಹಾಕ್ಸ್ಬೇಕಂತ ಕಾಯ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಅದೊಂದು ಅವಕಾಶವನ್ನು ಮಾಡಿಕೊಡಿ. ಎಸ್, ನಾನು ಹೇಗಾದರೂ ಮಾಡಿ ಅಪ್ಪ ಅಮ್ಮನಿಗೆ, ಸುತ್ತಮುತ್ತಲಿನ ಸಂಬಂಧಿಕರಿಗೆ ಕರೆಸಿ ನಾನು ಅಡಿಗೆ ಮಾಡಿಸಂಗೆ ಮಾಡ್ತೀನಿ. ಮಕ್ಕಳೇ, ಒಂದೇ ಒಂದು ಸರಿ ನೀವು ಅಚೀವ್ ಮಾಡಿರಿ. ಆ ಅಚೀವ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಆಮೇಲೆ ಈ ಫಂಕ್ಷನ್ ಮುಗಿದ ಮೇಲೆ ನಿಮಗೆ ನಮ್ಮ ಸಂಜನಾಬಾಯಿ ಕೇಳ್ರಿ, ಅವಳು ರ್ಯಾಂಕ್ ಬಂದ ಮೇಲೆ ಅವ್ರವ್ರ ಮನೆಗೆ ಯಾರ್ಯಾರು ಬಂದು ಹೋಗಿದ್ದಾರೆ ಅಂತ. DC ಬಂದು ಹೋಗ್ತಾರೆ, SP ಸಾಹೇಬರು ಬಂದು ಹೋಗ್ತಾರೆ, ಮಿನಿಸ್ಟ್ರು ಬಂದು ಹೋಗ್ತಾರೆ. ಮೇ ಬಿ 5 ಲಕ್ಷ ರೂಪಾಯಿ ಅಲ್ಲಮ್ಮ ನಿನಗೆ ಕೊಟ್ಟಿದ್ದು, 6 ಲಕ್ಷ ರೂಪಾಯಿ ಅವಳಿಗೆ ಕ್ಯಾಶ್ ಪ್ರೈಸ್ ಬಂದಿರೋದು. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 6 ಲಕ್ಷ ಕ್ಯಾಶ್ ಪ್ರೈಸ್. ಜಮೀರ್ ಅಹಮದ್ ಸಾಹೇಬರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬರ್ತಾರೆ. ಅವ್ರ ಮನೆಗೆ ಹೋಗದೇ ಇರೋರೇ ಇಲ್ಲ, ಅವ್ರ ಮನೆಗೆ ಎಲ್ಲರೂ ಹೋಗಿ ಬರ್ತಾರೆ. ಕಾರಣ ಏನಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಅಚೀವ್ಮೆಂಟ್. ನೀನು ಯಾಕೆ ಗೆಲ್ಲಬೇಕು, ನನ್ನ ವಿದ್ಯಾರ್ಥಿ ಯಾಕೆ ಗೆಲ್ಲಬೇಕಂದ್ರೆ, ನೀನು ಗೆದ್ದಾಗ ನಿನ್ನ ತಂದೆ ತಾಯಿಯನ್ನು ಮಾತನಾಡಿಸದೇ ಇರೋ ಜನ
ನಿನ್ನ ತಂದೆ ತಾಯಿಗೆ ಬಂದು ಗೌರವ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಮಕ್ಕಳೇ, ಅದನ್ನು ನೋಡೋಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ತಂದೆ ತಾಯಿಗೆ ಅದೊಂದು ಅವಕಾಶ ಮಾಡಿಕೊಡಿ. ಇಲ್ಲಪ್ಪ ನಾನು ಓದೋದೇ ಇಲ್ಲ, ನಾನು ಸರಿಯಾಗಿ ಓದೋದಿಲ್ಲ, ಒಂದು ಇಮೇಜ್ ಗೊತ್ತಾಗಲಿ. ಒಂದು ಗೌರ್ಮೆಂಟ್ ಜಾಬ್ ರಿಟೈರ್ಡ್ ಆಗಲಿಕ್ಕೆ ಎಷ್ಟು ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಗೊತ್ತಾ? ಗೌರ್ಮೆಂಟ್ ಜಾಬು ಎಷ್ಟನೇ ವರ್ಷ? ಎಸ್, ವೆರಿ ಗುಡ್. ಎಷ್ಟನೇ ವರ್ಷಪ್ಪ? 60ನೇ ವಯಸ್ಸಿಗೆ ಗೌರ್ಮೆಂಟ್ ಜಾಬ್ ರಿಟೈರ್ಡ್ ಆಗ್ತಾರೆ. ಇವತ್ತು ನಮ್ಮಲ್ಲಿ ಒಂದು ಟ್ರೆಂಡ್ ಇದೆ, ಗೌರ್ಮೆಂಟ್ ಜಾಬ್ ತಗೋಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕು. ಸರಿ, ನೀನು ಇವತ್ತಿಂದ ಓದ್ತೀಯ, ನೀನು 60 ನಿಮಿಷ ಸರಿಯಾಗಿ ಕೂತ್ಕೊಂಡು ಓದೋಕ್ಕೆ ತಯಾರಿಲ್ಲ ಅಂತ ಅನ್ನೋದಾದರೆ ನಿನಗೆ 60 ವರ್ಷ ಬರೋವರೆಗೂ ಸಂಬಳ ಕೊಡೋ ಗೌರ್ಮೆಂಟ್ ನೌಕರಿ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ನೀನು ಇಲ್ಲಿಂದ 60 ನಿಮಿಷನಾದರೂ ಓದಲೇಬೇಕು. ಆಗಿದ್ರೆ ನಿನಗೆ 60 ವರ್ಷ ಇರ್ತಕ್ಕಂತಹ ಜಾಬ್ ಸಿಗಲಿಕ್ಕೆ ಸಾಧ್ಯ. ಆದರೆ ನೀನು ಹೇಗೆ ಓದ್ತೀಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಓದಿದೀಯಾ, ಎಷ್ಟು ಬರೆದಿದೀಯಾ, ಎಷ್ಟು ಓದಿ 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 ಬರೆದಿದೀಯಾ. ಇದೆಲ್ಲ ಪೋಷಕರು ಕೂತ್ಕೊಂಡಿದ್ದಾರೆ. ನನಗೆ ಪೆನ್ ಬೇಕಂತ ಕೊಡಿಸ್ದೇ ಇರ್ತಕ್ಕಂಥ ಪೋಷಕರು ಯಾರೂ ಇಲ್ಲ. ಅಪ್ಪ ನನಗೆ ಬುಕ್ಸ್ ಬೇಕಂತ ಕೊಡಿಸ್ದೇ ಇರ್ತಕ್ಕಂಥ ಪೋಷಕರು ಯಾರೂ ಇಲ್ಲ. ನನಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ತೋರಿಸ್ದೇ ಇರ್ತಕ್ಕಂಥ ಪೋಷಕರು ಯಾರೂ ಇಲ್ಲ. ನಿನ್ನ ಎಲ್ಲ ವಿಷಯಗಳಲ್ಲೂ ಅವರು ಕೃತಜ್ಞತೆ, ನಿನಗೇನು ಬೇಕೋ ಅದನ್ನು ಕೊಡ್ಕೊಂತ ಹೋಗಿದ್ದಾರೆ ಮಕ್ಕಳು. ನೀವು ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಸೀಟನ್ನು ಯಾರೋ ಒಬ್ರು ಬಿಟ್ಟು ಕೊಡ್ತಾರೆ, ನೀವು ಆ ಸೀಟಲ್ಲಿ ಕುತ್ಕೊತೀರಿ. ಸೀಟಲ್ಲಿ ಕುತ್ಕೊಂಡ ಮೇಲೆ ಅವ್ರಿಗೆ ಏನು ಹೇಳ್ತೀರಿ? ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ. ವೆರಿ ಗುಡ್. ಸೊ ನೀನು ಒಂದು ಹೋಟ್ಲಿಗೆ ಹೋಗ್ತೀಯಾ, ಅಲ್ಲಿ ವೇಟರ್ನ ಏನೋ ಒಂದು ಆರ್ಡ್ರ್ ಮಾಡ್ತೀರಾ, ಆರ್ಡ್ರ್ ಮಾಡಿದ ತಕ್ಷಣ ನೀನು ಇಡ್ಲಿನೋ ಇನ್ನೊಂದು ಏನು ಹೇಳ್ತೀಯ ತಂದು ಕೊಡ್ತಾನೆ, ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ. ಕರೆಕ್ಟಾ? ಹೌದೇನ್ರು? ಥ್ಯಾಂಕ್ಸ್ ಹೇಳ್ತೀರಿ. ನಿನ್ನ ಮನೆಯಲ್ಲಿ ಬೆಳಿಗ್ಗೆ ನೀರು ಬಂದಿದೆ, ನಿನ್ನ ಹತ್ರ ಬಿಡಲಿಕ್ಕೆ ಪೈಪ್ ಇಲ್ಲ, ಪಕ್ಕದ ಮನೆಯಲ್ಲಿ ಹೋಗಿ ಪೈಪ್ ಕೇಳ್ತೀಯ, ಅವ್ರು ಪೈಪ್ ಕೊಡ್ತಾರೆ, ನಿನ್ನ ಮನೆಯಲ್ಲೆಲ್ಲ ನೀರು ಬಿಟ್ಕೊತೀಯ. ಸೊ ಪೈಪ್ ಕೊಟ್ಟೋರಿಗೆ ಏನು ಹೇಳ್ತೀಯ? ಥ್ಯಾಂಕ್ಸ್. ಲೈಫ್ ಕೊಟ್ಟೋರಿಗೆ ಏನು ಹೇಳ್ತೀರಿ? ನಿಮಗೆ ಲೈಫೇ ಕೊಟ್ಟಿದ್ದಾರಲ್ಲ ನಿಮ್ಮ ತಂದೆ ಮತ್ತು ತಾಯಿ, ಅವ್ರಿಗೆ ಬರೀ ಥ್ಯಾಂಕ್ಸ್ ಹೇಳಿದರೆ ಮುಗಿದೋಯ್ತಾ? ಹಾಂ, ನಿನ್ನ ಸಾಧನೆನೇ ಅವ್ರಿಗೆ ಕೊಡ್ತಕ್ಕಂತಹ ಕೃತಜ್ಞತೆ. ಇಲ್ಲಿ ಒಂದು ಸಣ್ಣ ವಿಡಿಯೋ ಮಕ್ಕಳೇ, ಆ ವಿಡಿಯೋದಲ್ಲಿ ಏನಾಗುತ್ತೆ, ಸಣ್ಣ ಜಾಬ್ ಆಗುತ್ತೆ, ಒಂದು ಪೊಲೀಸ್ ಜಾಬ್ ಸಿಗುತ್ತೆ. ಒಂದು ಪೊಲೀಸ್ ಮ್ಯಾನ್ನು ಒಬ್ಬ ಹುಡುಗ ಜಾಬ್ ಆಗಿ ಬಂದಾಗ ಏನಾಗುತ್ತೆ, ಒಬ್ಬ ಪೊಲೀಸ್ ಮಗಳು ಜಾಬ್ ಆಗಿ ಬಂದರೆ ಏನಾಗುತ್ತೆ, ಒಂದು 2 ವಿಡಿಯೋ ಇದೆ. ಆ 2 ವಿಡಿಯೋ ನೋಡಿ, ಅದು ಸಣ್ಣ ಸಾಧನೆ, ಪೊಲೀಸ್ ಕಾನ್ಸ್ಟೇಬಲ್ನ ಸಣ್ಣ ಸಾಧನೆ. ಬಟ್ ತಂದೆ ತಾಯಿ ಖುಷಿ ಹೇಗಿರುತ್ತೆ ಅನ್ನೋದನ್ನು ನಾವು ಸಣ್ಣ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಪೋಷಕರು ಎಮೋಷ್ನಲ್ ಆದರು ಆ ವಿಡಿಯೋವನ್ನು ನೋಡಿ. ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀನಿ, ಯಾವುದೋ ಒಂದು ವಿಡಿಯೋ, ಯಾರೋ ಪೊಲೀಸ್ ಆಗಿದ್ದಾರೆ, ಪೊಲೀಸ್ ಆಗಿ ಅಪ್ಪ ಅಮ್ಮಗೆ ಟೋಪಿ ಹಾಕಿ ಸೆಲ್ಯೂಟ್ ಹೊಡೆಯೋದನ್ನೇ ನಿಮ್ಮ ಅಪ್ಪ ಅಮ್ಮ ಎಮೋಷ್ನಲ್ ಆಗ್ತಾರೆ ಅಂತ ಅನ್ನೋದಾದರೆ, ನೀನೇ ಅಚೀವ್ ಮಾಡ್ಕೊಂಬಂದು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಂತು ಬಿಟ್ಟರೆ ಆ ಹೆಮ್ಮೆ ಪಡಲಿಕ್ಕೆ ಒಂದು ಅವಕಾಶ ಕೊಡಿ ಮಕ್ಕಳೇ. ಸೊ ಹಿಂದೂ ಕಾಲೇಜ್ನಲ್ಲಿ ಓದಿ ನನ್ನ ಮಕ್ಕಳು ಸಂಸ್ಕಾರವನ್ನು ಕಲಿತರು, ಹಿಂದೂ ಕಾಲೇಜ್ನಲ್ಲಿ ಓದಿ ನನ್ನ ಮಕ್ಕಳು ಯಶಸ್ವಿ ಆದರು ಅನ್ನೋದೊಂದು ಖುಷಿ ಇದೆಯಲ್ಲ, ಆ ಖುಷಿ ಮುಂದೆ ನಿಮ್ಮ ಅಪ್ಪ ಅಮ್ಮನಿಗೆ ಏನು ಎಷ್ಟು ಕೇಳಿದರೂ ಸಹ ಖುಷಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನಗೆ ಭಾಳ ಭಯ ಆಗೋದೇನಪ್ಪ ಅಂದರೆ, ಈ ವಿಷಯದಲ್ಲಿ ನಮ್ಮ ಬಾಯ್ಸಿಗೆ ಏನು ಬೈದರೂ ಬೇಜಾರಾಗಲ್ಲ, ಗರ್ಲ್ಸು ಸ್ವಲ್ಪ ಬೈದರೆ ಬೇಜಾರಾಗಿಬಿಡ್ತಾರೆ. ಆಫ್ಟರ್ ಎಕ್ಸಾಮು ಹೆಂಗಾಗ್ತಾರೆ, ಬಾಯ್ಸ್ ಹೆಂಗೆ ಆ್ಯಟಿಟ್ಯೂಡ್ ಇರುತ್ತೆ, ಗರ್ಲ್ಸ್ ಹೆಂಗೆ ಆ್ಯಟಿಟ್ಯೂಡ್ ಇರುತ್ತೆ. ಒಂದು ಸಣ್ಣ ವಿಡಿಯೋ ಇದೆ, ಎಕ್ಸಾಮಲ್ಲಿ ಫೇಲ್ ಆದಾಗ ಹೆಂಗಾಗುತ್ತೆ, ಸಣ್ಣ ವಿಡಿಯೋ ಇದೆ ನೋಡಿ. ಆಫ್ಟರ್ ದ ಎಕ್ಸಾಮು ಅಂದರೆ ಗಂಡ್ಮಕ್ಳು ಮೈಂಡ್ ಸೆಟ್ ಹಿಂಗಿರುತ್ತಾ, ಈಗ ಕೊನೆಗೆ ಏನು ಮಾಡ್ಬೋದು, ಅಪ್ಪ ಅಮ್ಮ ಬೈಬೋದು, ಹೊಡಿಬೋದು, ಬಡಿಬೋದು. ಅದನ್ನು ನಾವು ಕಾಮಿಡಿಯಾಗಿ ತಗೊಂಡ್ಬಿಟ್ರೆ ಮತ್ತು ನಮ್ಮ ಬದುಕು ಹೆಂಗೆ ಸರಿಗೆ ಹೋಗಬೇಕು ಮಕ್ಕಳೇ? ಒಬ್ಬ ಮನೆಯಲ್ಲಿರ್ತಕ್ಕಂತಹ ಹುಡುಗ ಹಗಲು ರಾತ್ರಿ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಮನೆಯಲ್ಲಿರ್ತಕ್ಕಂಥ ಹುಡುಗಿ ಹಗಲು ರಾತ್ರಿ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 6 ತಾಸು ಓದ್ತೀಯ, 7 ತಾಸು ಓದ್ತೀಯ, 8 ತಾಸು ಓದ್ತೀಯ ಗೊತ್ತಿಲ್ಲ ಸರ್, 6-7 ತಾಸು ಓದಿದ್ರೆ ಬ್ಯಾಕ್ ಪೇನ್ ಬರುತ್ತೆ ಸರ್ ಅಂತ ಹೇಳ್ತೀರಿ. ಏಯ್, ನೀನು ನಿನ್ನ ಮನೆಗೆ ಬ್ಯಾಕ್ ಬೋನ್, ಹಾಗಾಗಿ ನೀನು 6-7 ತಾಸು ಓದಲೇಬೇಕು. ನೀನು 6-7 ತಾಸು ಓದಬೇಕು, ಯಾಕಂದ್ರೆ ನಿನ್ನ ಮನೆಯ ಬ್ಯಾಕ್ ಬೋನ್ ನೀನು ಓದಿದ್ರೆ ನಿಮ್ಮ ಅಪ್ಪ ಅಮ್ಮ ರಿಟೈರ್ಡ್ ಆಗಲಿಕ್ಕೆ ಸಾಧ್ಯ. ನಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಡ್ತಾರೆ. ಅವರ ನಿವೃತ್ತಿ ವಯಸ್ಸು ಯಾವುದು ಅನ್ನೋದಕ್ಕೆ ಒಂದೇ ಒಂದು ರೀಸನ್ನು, ನಿನ್ನ ಅಪ್ಪ ಅಮ್ಮ ಅವರ ಕೆಲಸದಿಂದ ನಿವೃತ್ತಿ ಆಗಬೇಕನ್ನೋದು ನಿರ್ಧಾರ ಮಾಡೋದು ನಿನ್ನ ಸ್ವಾವಲಂಬಿ ಬದುಕು. ನೀನು ಯಾವಾಗ ಒಂದು ಹಂತಕ್ಕೆ ಬರ್ತೀಯೋ ಆಗ ನಿಮ್ಮ ಅಪ್ಪ ಅಮ್ಮ ರಿಟೈರ್ಡ್ ಆಗಲಿಕ್ಕೆ ಸಾಧ್ಯ. ಸೊ ಮಕ್ಕಳೇ, ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿದೆಯಾ JEE ಫಲಿತಾಂಶ, ನೀಟ್ ಫಲಿತಾಂಶ ಯಾವ ರೀತಿ ಬಂದಾಗ ಪೇರೆಂಟ್ಸ್ ಎಂಜಾಯ್ ಮಾಡ್ತಾರೆ. ಒಂದು ವರ್ಕಿಂಗ್ ಹಾರ್ಡ್ ಅಂತ ಒಂದು ವಿಡಿಯೋ ಇದೆ. ಆ ವರ್ಕಿಂಗ್ ಹಾರ್ಡ್ ಅನ್ನೋದು ಓನ್ಲಿ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್.
ನಿಮ್ಮ ರಿಸಲ್ಟನ್ನು ನೋಡಿದಾಗ ಏನು ಆಗುತ್ತೆ ಪೇರೆಂಟ್ಸ್ ಎಮೋಷನಲ್ಸ್, ಸಣ್ಣ ವಿಡಿಯೋ ಇದೆ ಸೈನ್ಸ್ ಸ್ಟೂಡೆಂಟ್ಸ್, ನೋಡ್ಕೊಂಬನ್ನಿ ಮಕ್ಕಳೇ. ಒಂದು ಅವಕಾಶ ಕೊಡಿ. ಮತ್ತೆ ಇನ್ನು ಎಷ್ಟೋ ಜನ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, 2 ಹೆಣ್ಮಕ್ಳು 3 ಹೆಣ್ಮಕ್ಳು 3 ಡಾಟರ್ಸ್ ಇದ್ದಾರೆ ಅನ್ನೋದು ಒಂದು ಫೀಲ್ ಇರುತ್ತೆ. 3 ಒಂದೇ ಕುಟುಂಬದವರು ಡಾಕ್ಟರ್ ಆಗಿರ್ತಕ್ಕಂಥ ಒಂದು ಸಣ್ಣ ವಿಡಿಯೋ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗಾಗಿ ಆ ಒಂದು ವಿಡಿಯೋ ಶೋ ಅಪ್ ಆಗ್ತಾ ಇದೆ. ದಯವಿಟ್ಟು ಆ 3 ಡಾಟರ್ಸ್ ವಿಡಿಯೋವನ್ನು ನೋಡ್ಕೊಂಬನ್ನಿ ಮಕ್ಕಳೇ, ನಾನು ಮುಂದೆ ಮಾತಾಡ್ತೀನಿ. ಬಹುಶಃ ಅದು ನಿಮಗೆ ಇಂಪ್ಯಾಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಆ ವಿಡಿಯೋವನ್ನು ತೋರಿಸ್ತಾ ಇದ್ದೀವಿ. ಹಾಗೆ ಇಲ್ಲಿರ್ತಕ್ಕಂಥ ಎಂಪ್ಲಾಯೀಸಿಗೆ ಗೊತ್ತಿರಲಿ, ಇಲ್ಲಿರ್ತಕ್ಕಂಥ ಪೋಷಕರಿಗೆ ಈ ರೀತಿಯ ಸಾಕಷ್ಟು ತರಗತಿಗಳನ್ನು ಆ ಮಕ್ಕಳಿಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ಅದರಲ್ಲಿ ಕೆಲವನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಸಮಯದ ಅಭಾವ ಇರೋದ್ರಿಂದ ನನ್ನ ಕೊನೆಯ ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ. ಸೊ ಒಂದು ಯುರೋಪಿನ ರಾಜನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯುರೋಪಿನ ರಾಜ ಅವನಿಗೆ ಇದ್ದಕ್ಕಿದ್ದಂತೆ ನನಗೆ ಜಗತ್ತಿನ ಶ್ರೇಷ್ಠ ಭಾಷೆಯನ್ನು ಕಲಿಬೇಕು ಅನ್ನೋ ಆಸೆ ಆಗುತ್ತೆ. ಮಂತ್ರಿಯನ್ನು ಕರೆದು ಕೇಳ್ತಾನೆ, ನಾನು ಜಗತ್ತಿನ ಶ್ರೇಷ್ಠ ಭಾಷೆಯನ್ನು ಕಲಿಬೇಕು, ಯಾವ ಭಾಷೆ ಕಲೀಲಿ? ಆಗ ಮಂತ್ರಿ ಹೇಳ್ತಾನೆ, ಸರ್ ನೀವು ರಾಜ, ನೀನು ಕಲಿಯೋದಾದರೆ ಭಾರತ ದೇಶದಲ್ಲಿ ಒಂದು ಕನ್ನಡ ಭಾಷೆ ಅಂತ ಇದೆ, ಆ ಕನ್ನಡ ಭಾಷೆಯನ್ನು ಕಲಿ ಅಂತ. ಸರಿ, ಕರ್ನಾಟಕಕ್ಕೆ ಹೋಗಿ ಒಬ್ಬ ಕನ್ನಡ ಮೇಷ್ಟ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಬಂದು ಒಬ್ಬ ಕನ್ನಡ ಮೇಷ್ಟ್ರನ್ನ ಮಂತ್ರಿ ಕರ್ಕೊಂಡು ಹೋಗ್ತಾನೆ. ರಾಜ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ, ಕೆಳಗಡೆ ಮೇಷ್ಟ್ರು ಕನ್ನಡ ಅ ಇಯನ್ನು ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 15 ದಿವಸ ಆದರೂ ಕೂಡ ಯುರೋಪಿನ ರಾಜನಿಗೆ ಅ ಆ ಇ ಬರೋದೇ ಇಲ್ಲ. ಯಾವಾಗ ಯುರೋಪಿನ ರಾಜನಿಗೆ ಅ ಇ ಬರೋದಿಲ್ಲ, ಈ ಕನ್ನಡ ಮೇಷ್ಟ್ರು ಸರಿಗಿಲ್ಲ, ಈ ಕನ್ನಡ ಮೇಷ್ಟ್ರನ್ನ ಗಲ್ಲಿಗೇರಿಸ್ರಿ ಅಂತ ಆದೇಶ ಮಾಡಿಬಿಡ್ತಾನೆ. ಪಾಪ ಬಡ ಮೇಷ್ಟ್ರು ಏನು ಹೇಳ್ಕೊಡೋಕೆ ಗಲ್ಲಿಗೇರಬೇಕಾದ ಪ್ರಸಂಗ ಬರುತ್ತೆ. ರಾಜ 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 ನನ್ನದೊಂದು ಸಲಹೆ, ಏನು ಇಲ್ಲಿ ಏನಾಗ್ತಿದೆ ಅಂದರೆ, ನೀನು ರಾಜನ್ ಥರ ಕೂತ್ಕೊಂಡಿದ್ದೀನಿ, ನಾನು ಮೇಷ್ಟ್ರಾಗಿ ಕೆಳಗಡೆ ನಿನಗೆ ಪಾಠ ಹೇಳ್ಕೊಡಕತ್ತೀನಿ, ನನಗೆ ಒಂದು ಅವಕಾಶ ಕೊಡು. ನನಗೆ ಮೇಷ್ಟ್ರನ್ನ ಫೀಲಿಂಗೇ ಬರ್ತಾ ಇಲ್ಲ, ನನಗೆ ಟೀಚರನ್ನ ಫೀಲಿಂಗೇ ಕೊಡ್ತಾ ಇಲ್ಲ. ನಾನು ಮೇಲೆ ಕುಳಿತ್ಕೊತೀನಿ, ನೀನು ವಿದ್ಯಾರ್ಥಿ ಥರ ಕೆಳಗಡೆ ಕೂತ್ಕೋ, ಸಾಧ್ಯ ನನ್ನ ಕೈಗೆ ಒಂದು ಕೋಲನ್ನು ಕೊಡು, ಆಗ ನಿನಗೆ ಅದ್ಭುತವಾಗಿ ಕನ್ನಡವನ್ನು ಹೇಳ್ಕೊಡ್ತೀನಿ ಅಂತಾನೆ. ಅದಾದಮೇಲೆ ರಾಜ ಕೆಳ ಕೂತ್ಕೊಂಡಂತೆ, ನಮ್ಮ ಕನ್ನಡ ಮೇಷ್ಟ್ರು ಮೇಲೆ ಕೂತ್ಕೊಂಡ್ರಂತೆ, ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡ್ರಂತೆ. ಕೋಲ್ ಇಟ್ಕೊಂಡ್ಮೇಲೆ ಅವನಿಗೆ ಕನ್ನಡ ಬರಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಬರೀ ಒಬ್ಬ ವಿದ್ಯಾರ್ಥಿ ಹೇಗೆ ಕಲಿಬೇಕು, ನಾನು ರಾಜನ್ ಥರ ಇದ್ದು ಕಲಿತೀನಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಕೈಲೇ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಬ್ಯಾಕ್ಗ್ರೌಂಡ್ ನೀನು ಆಗರ್ಭ ಶ್ರೀಮಂತನಿರ್ಬೋದು, ಆದರೆ ನನ್ನ ಶಿಕ್ಷಕನ ಮುಂದೆ ನೀನೊಬ್ಬ ವಿದ್ಯಾರ್ಥಿ ಎನ್ನುವ ಒಂದು ಭಾವವಿದ್ದರೆ ನೀನು ಕಲೀಲಿಕ್ಕೆ ಸಾಧ್ಯ ಇದೆ. ನಾನು ಶ್ರೀಮಂತ ಇವೆಲ್ಲವೂ ಕೂಡ ಬದಿಗೊತ್ತಿ ನಾನು ಕಲಿಬೇಕು ಅಂತ ಇದ್ರೆ ಮಕ್ಕಳೇ, ನೀವು ಕಲೀಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವೇನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ಮೊದಲು ಸ್ಟೂಡೆಂಟ್ ಆಗಿ, ನೀನು ಸ್ಟೂಡೆಂಟ್ ಆದರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ. ನೀನು ಸ್ಟೂಡೆಂಟ್ ಆಗಿಲ್ಲ ಅಂದರೆ ನೀನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಕ್ಕಳೇ, ನಿನ್ನನ್ನು ಹೆತ್ತಿದ್ದು ನಿನ್ನಮ್ಮ, ಆದರೆ ಒಳಗೊಳಗೆ ಹತ್ತಿದ್ದು ನಿನ್ನಪ್ಪ. ನಿನ್ನನ್ನು ಹೆತ್ತಿದ್ದು ನಿನ್ನಮ್ಮ, ಆದರೆ ಒಳಗೊಳಗೆ ಹತ್ತಿದ್ದು ನಿನ್ನಪ್ಪ. ನಿನ್ನ ಹೊಟ್ಟೆ ತುಂಬಿಸಿದ್ದೇನೋ ನಿನ್ನಮ್ಮ, ಆದರೆ ಹೊಟ್ಟೆ ಬಟ್ಟಿ ಕಟ್ಟಿ ದುಡಿಯೋದಿದಾರಲ್ಲ ಅವನ ನಿಮ್ಮಪ್ಪ. ಆದರೆ ಹೊಟ್ಟೆ ಬಟ್ಟಿ ಕಟ್ಟಿ ದುಡಿಯೋದಿದಾರಲ್ಲ ಅವನ ನಿಮ್ಮ ಅಪ್ಪ. ಕಣ್ಣಿಗೆ ಎದುರಿಗೆ ಕಾಣ್ತಕ್ಕಂಥ ದೇವರು, ಕಣ್ಣೆದುರಿಗಿನ ದೇವರೇ ನಿಮ್ಮಮ್ಮ, ಆ ದೇವರಿಗೆ ದೇವರು ನಿಮ್ಮಪ್ಪ. ಕಣ್ಣೆದುರಿಗೆ ಕಾಣ್ತಕ್ಕಂಥ ದೇವರು ನಿಮ್ಮಮ್ಮ, ಆ ದೇವರಿಗೆ ದೇವರು ನಿಮ್ಮಪ್ಪ. ಅಮ್ಮ ಮಕ್ಕಳನ್ನ ಪ್ರಪಂಚಕ್ಕೆ ಪರಿಚಯಿಸ್ತಾಳೆ, ಅಮ್ಮ ಮಕ್ಕಳನ್ನ ಪ್ರಪಂಚಕ್ಕೆ ಪರಿಚಯಿಸುತ್ತಾಳೆ, ಆದರೆ ಅಪ್ಪ ಇಡೀ ಪ್ರಪಂಚವನ್ನೇ ಮಕ್ಕಳಿಗೆ ಪರಿಚಯ ಮಾಡ್ತಾನೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾದರ್ ಆ್ಯಂಡ್ ಮದರ್. ಸೊ ನಿಮ್ಮ ತಂದೆ ತಾಯಿಗೆ ಒಂದು ಜೋರಾದ ಚಪ್ಪಾಳೆ ಇಲ್ಲಿಂದನೇ ನನ್ನ ವಿದ್ಯಾರ್ಥಿಗಳು ಹೊಡಿಬೇಕು ಅಂತಂದು ಕೇಳ್ಕೊತಾ ಇದ್ದೀನಿ. ಕಾರಣ ನಾವು ಅದನ್ನು ಹೊರತುಪಡಿಸಿ ಬೇರೇನನ್ನೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ಗೊತ್ತಿರಲಿ ನಿಮಗೆ, ದೇವರು ನಿಮಗೆ ವರವನ್ನು ಕೊಡಲ್ಲ, ದೇವರು ನಿಮಗೆ ಶಾಪವನ್ನು ಕೊಡಲ್ಲ, ಆದರೆ ದೇವರು ನಿಮಗೆ ಅವಕಾಶವನ್ನು ಕೊಡ್ತಾನೆ. ದೇವರು ನಿಮಗೆ ಅವಕಾಶವನ್ನು ಕೊಟ್ಟಾಗ ಅದನ್ನು ಯಾವ ರೀತಿ ಸದುಪಯೋಗ ಮಾಡ್ಕೊತೀರಿ, ನೀವು ಎಲ್ಲಿರ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಕ್ಕಳೇ, ತರಕಾರಿಯನ್ನು ತೂಕ ಮಾಡಬೇಕಾದಾಗ ತರಕಾರಿಯ ಮೇಲೆ ನೊಣ ಕೂತ್ಕೊಂಡ್ರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ತೂಕ ಮಾಡಿಸ್ಕೊಂಬರ್ತೀವಿ. ಅದೇ ನೊಣ ಬಂಗಾರವನ್ನು ತೂಕ ಮಾಡಬೇಕಾದಾಗ ಬಂದು ಕೂತ್ಕೊಂಡ್ರೆ 10 ಗ್ರಾಮ್ ಬಂಗಾರ ವೇರಿಯೇಷನ್ ಆಗುತ್ತೆ. ಆ ನೊಣದ ಬೆಲೆ 1 ರಿಂದ 2 ಸಾವಿರ ರೂಪಾಯಿ ಆಗುತ್ತೆ. ಅಂದರೆ ನೊಣಕ್ಕೆ ಬೆಲೆ ಬರೋದು, ವಸ್ತುವಿಗೆ ಬೆಲೆ ಬರೋದು ಅದು ಎಲ್ಲಿದೆ ಅನ್ನೋದ್ರ ಮೇಲೆ.
ನಿನಗೆ ನೀನು ಬೆಲೆ ತಗೊಳೋದು, ನೀನು ಎಲ್ಲಿದೆಯಾ ಅನ್ನೋದು. ಒಂದು ಸಣ್ಣ ಈವೆಂಟನ್ನು ಮಾಡಿಸ್ಲಿಕ್ಕೆ ನೀವು ಒಂದು 5 ಜನ ಬಾಯ್ಸ್ ವಾಲಂಟಿಯರ್ಸ್ ಮೇಲೆ ಬರೋದು, 5 ಜನ ಇಲ್ಲಿ ಬಂದು ಹಾಂ ಅಲ್ಲಮ್ಮ ಇವನಲ್ಲ, ಇದು ಏನಮ್ಮ ಅಂತ ಕೇಳ್ತೀನಿ. 1-3ನಾ? ಹಾಂ ಬಾಯ್ಸ್ ಹೇಳಪ್ಪ, ಏನಪ್ಪ ಅದು ನೋಡೋಣ. ಓಕೆ, ಇದನ್ನ 13 ಅಂತ ಕೆಲವ್ರು ಅಂದ್ರಿ. ಓಕೆನಾ? ನೀನು ಕಡೆ ಬರೋ, ನೀ ಆ ಕಡೆಗೆ ಹೋಗಿ. ಈಗ ಏನಾಗುತ್ತೆ? ಇದು ಬಿ ಆಗುತ್ತೆ. ಯಾಕೆ ಈಗ ಬಿ ಆಯ್ತು ಮಕ್ಕಳೇ? ಅದು ಎ ಮತ್ತು ಸಿ ನಡುವೆ ನಿಂತಿದೆ. ಎಸ್, ಸ್ವಲ್ಪ ಚೇಂಜ್ ಮಾಡ್ತೀನಿ, ಬರಪ್ಪ ನೀನು. ಮಕ್ಕಳೇ, ನಾ ನಂಬರ್ ಚೇಂಜ್ ಇಲ್ಲ. ಈಗ ಏನಾಯ್ತು ಹೇಳ್ರಿ? ಅದು 13 ಆಯ್ತು. ಜಸ್ಟ್ ಇಮೇಜ್ ಮಾಡ್ಕೊಳ್ರಿ, ನಾನು ರಾಜಶೇಖರ ಮೇಲೆ ಹಾಕಿರ್ತಕ್ಕಂಥ ನಂಬರ್ 13, ನೀವು 13 ಅಂತ ಯಾವಾಗ ಹೇಳಿದ್ರಿ? ಅದು 12 ಮತ್ತು 14 ನಡುವೆ ನಿಂತಾಗ. ಅದೇ 13 ಬಿ ಆಯಿತು. ಯಾಕೆ ಅಂದರೆ ಅದು ಎ ಮತ್ತು ಸಿ ನಡುವೆ ನಿಂತಾಗ. ನೀನು ಸಂಜನಾಬಾಯಿ, ಆಕಾಶ್ ನಾಯ್ಕು ಈ ಥರದ ಟಾಪರ್ ಜೊತೆಗೆ ಅಥವಾ ಆ ಥರದ ವಿದ್ಯಾರ್ಥಿ ಕೆಟಗರಿ ನಡುವೆ ಇದ್ದಾಗ ನಿನ್ನ ಮೌಲ್ಯ ಬೇರೆದಾಗಿರುತ್ತೆ. ಇಲ್ಲಪ್ಪ, ನಾನು ನೋಡೋ ಥರ ತರಕಾರಿ ಮೇಲಿದ್ದರೆ ನಿನ್ನ ಮೌಲ್ಯನೇ ಇರೋಲ್ಲ. ಸೊ ಹಾಗಾಗಿ ಮಕ್ಕಳೇ, ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ರಿ. ನಾನು ಹೇಳಿದ್ದು ಇಲ್ಲಿವರೆಗೂ ನಾನು ಏನೂ ಓದಿಲ್ಲಪ್ಪ, ಒಂದು ಅಕ್ಷರನೂ ಓದಿಲ್ಲ ಅಂದರೆ ಇವತ್ತಿಂದ ಕೂತ್ಕೊಂಡು ಓದಿದ್ರು ನೀನು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇದೆ. ನೀನು ಓದಬೇಕಷ್ಟೆ, ನೀನು ಓದಬೇಕು. ಇಲ್ಲಿ ಫೀಸ್ ಅನ್ನೋ ವಿಚಾರ ನಮಗೂ ನಿಮ್ಮ ಪೇರೆಂಟ್ಸಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವು ಅವ್ರ ಹತ್ರ ಫೀಸ್ ಇಸ್ಕೊತೀವಿ, ಇನ್ನೊಂದು ಮತ್ತು ನಮಗೂ ಪೇರೆಂಟ್ಸಿಗೆ ಸಂಬಂಧಪಟ್ಟಿದ್ದು. ಬಟ್ ಓದಿಸೋ ವಿಷಯ, ಓದೋ ವಿಷಯ ಇದೆಯಲ್ಲ, ಅದು ನಿನಗೆ ಮಾತ್ರ ಸಂಬಂಧಪಟ್ಟಿದ್ದು. ಈಗ ಒಂದು ವೇಳೆ ನೀವು ಇಮೇಜ್ ಮಾಡಿಕೊಡ್ರಿ, ಇಲ್ಲಿ ಯಾರು ಜೊತೆಗೆ ಇಲ್ಲ ಅನ್ನೋದಾದರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಕೆಲವರು ಇದನ್ನು ಬಿ ಅಂತೀರಿ, ಕೆಲವರು ಇದನ್ನು 13 ಅಂತೀರಿ. ಹಾಗಾಗಿ ಮಕ್ಕಳೇ, ನಿಮ್ಮ ಐಡೆಂಟಿಫಿಕೇಶನ್ನು ನಿನ್ನ ಆಜುಬಾಜು ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ವಿದ್ಯಾರ್ಥಿಗಳು ಯಾವಾಗಲೂ ಜ್ಞಾನದ ಜೊತೆಗೆ ಇರ್ತೀರಿ ಅನ್ನೋ ಭಾವ ನನಗಿದೆ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ನಿಮಗೆ ಬರ್ತಕ್ಕಂತಹ ಮೌಲ್ಯ ನಿನ್ನ ಜ್ಞಾನದಿಂದ ಮಾತ್ರ. ನಾವು ಒಂದು ವಾಟರ್ ಬಾಟ್ಲನ್ನು ತಗೊಂಡು ನಾನು ಹೇಳೋದಾದರೆ, ಒಂದು ವೇಳೆ ಇದು 1 ಲೀಟ್ರ್ ವಾಟರ್ ಬಾಟ್ಲ್ ಅಂತ ಅಂದ್ಕೊಳ್ರಿ ಮಕ್ಕಳೇ. ಈ 1 ಲೀಟ್ರ್ ವಾಟರ್ ಬಾಟ್ಲು ಪ್ಲಾಸ್ಟಿಕ್ಕಿಂದಂದರೆ ಇದರ ಮೌಲ್ಯ ಬರೀ 5 ರೂಪಾಯಿ. ನಾನು ಇದ್ರ ಒಳಗಡೆ 1 ಲೀಟರ್ ನೀರು ಹಾಕಿದರೆ ಆಗ ಈ ಬಾಟಲ್ನ ಬೆಲೆ 20 ರೂಪಾಯಿ. ಆಗ ಈ ಬಾಟಲ್ನ ಬೆಲೆ 20 ರೂಪಾಯಿ. ನಾನು ನೀರನ್ನು ಚೆಲ್ಲಿ ಒಂದು ವೇಳೆ ಈ ಬಾಟಲಿ ಒಳಗಡೆ 1 ಲೀಟ್ರ್ ಹಾಲನ್ನು ಹಾಕಿದರೆ ಆಗ ಇದರ ಬೆಲೆ 80 ರೂಪಾಯಿ. ಆಗ ಇದರ ಬೆಲೆ 80 ರೂಪಾಯಿ. ನಾನು ಏನಾದರೂ ಈ 1 ಲೀಟರ್ನ ಬಾಟ್ಲು ಒಳಗಡೆ 1 ಲೀಟರ್ ಪೆಟ್ರೋಲನ್ನು ಹಾಕಿದರೆ ಆಗ ಇದರ ಬೆಲೆ 100 ರೂಪಾಯಿ. ಒಂದು ವೇಳೆ ಪೆಟ್ರೋಲನ್ನು ತೆಗೆದು 1 ಲೀಟ್ರ್ ನಾನು ಜೇನುತುಪ್ಪವನ್ನು ಹಾಕಿದರೆ ಆಗ ಇದರ ಬೆಲೆ 800 ರುಪೀಸ್, 800 ರೂಪಾಯಿ. ಪ್ಲಾಸ್ಟಿಕ್ ಬಾಟಲಿಯ ಬೆಲೆ ಬರೀ ಕೇವಲ 5 ರೂಪಾಯಿ. ಅದ್ರ ಒಳಗಡೆ ಏನಿದೆ ಅನ್ನೋದ್ರ ಮೇಲೆ ಅದರ ಮೌಲ್ಯ ಜಾಸ್ತಿ ಆಗುತ್ತೆ. ನಿನ್ನ ಬೆಲೆ 5 ರೂಪಾಯಿ, ಆದರೆ ನಿನಗೆ ಮೌಲ್ಯ ಬರೋದು ನಿನ್ನ ಒಳಗಿರುವಂತಹ ಜ್ಞಾನದಿಂದ ನಿನಗೆ ಮೌಲ್ಯ ಬರುತ್ತೆ. ಜಸ್ಟ್ ಒಂದು ಇಮೇಜ್ ಮಾಡ್ಕೊಳ್ರಿ, ನಿಮ್ಮಪ್ಪ ಯಾರಿಗಾದರೂ ಫೋನ್ ಮಾಡಿ, ಲೇ ನನ್ನ ಮಗ DC ಅಂತ ಅಂದರೆ ಆ ಒಂದು ವೈಬ್ ಹೆಂಗಿದೆ ನೋಡಿ. ನನ್ನ ಮಗ ಡಾಕ್ಟರ್ ಅನ್ನೋಕ್ಕೆ ಆ ಒಂದು ವೈಬ್ ಹೆಂಗಿದೆ, ನನ್ನ ಮಗಳು ಡಾಕ್ಟರ್ ಅನ್ನೋ ಒಂದು ವೈಬ್ ಹೆಂಗಿದೆ. ಅದಕ್ಕೆ ನಿನ್ನ ತಂದೆ ತಾಯಿಗೆ ಅವಕಾಶ ಮಾಡಿಕೊಡಿ. ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದನೂ ಸಾಧ್ಯ ಇದೆ. ನನ್ನ ವಿದ್ಯಾರ್ಥಿಗಳು ಮನಸ್ಸು ಮಾಡಬೇಕು, 1 ನಿಮಿಷನೂ ವೇಸ್ಟ್ ಮಾಡಬೇಡ್ರಿ. ನಿಮಗೆ ಇಂಪಾರ್ಟೆಂಟ್ ಆಫ್ 1 ಸೆಕೆಂಡ್ ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಇಂಪಾರ್ಟೆಂಟ್ ಆಫ್ 1 ಸೆಕೆಂಡ್ ಒಂದು ಟಾಟೈಸ್ ವಿಡಿಯೋ ಇದೆ, 10 ಸೆಕೆಂಡ್ ವಿಡಿಯೋ ಇದೆ. ದಯವಿಟ್ಟು ನನ್ನ ವಿದ್ಯಾರ್ಥಿಗಳನ್ನ ನೋಡಿ. ಇಂಪಾರ್ಟೆನ್ಸ್ ಆಫ್ 1 ಸೆಕೆಂಡ್, ನಿನ್ನ ಲೈಫೇ ಚೇಂಜ್ ಆಗುತ್ತೆ. ಪ್ಲೀಸ್